ಅದು ಬರುತ್ತೆ, ಅದನ್ನು ಹೇಳ್ಬೋದು. ಅದ್ರ ಬೇರೆ ಥರ ಅವರ ಇದು ಅದಕ್ಕೆ ಯಾಕಂದ್ರೆ ಬೆರಿವೀಡು ಅದಕ್ಕೆ ಗದ್ದೆ ಅಲ್ವಾ ಹೊಲದಲ್ಲಿ ಮೇಯುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಥರ ಇದು, ಊಟ ಬೆರಿವೀಡು, ಇದು ತಿಂಡಿ ಚಿರಿವೀಡು. ಅದಕ್ಕೆ ಮೇಯಕ್ಕೆ ಹೊರಟಿದೆ ನೋಡೋದು. ಅವಳಿಗೆ ಎಷ್ಟು ವಿಷಯಗಳು ನೋಡಿ, ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಅವಳಿಗೆ ನೋಡಿ ತಿಳ್ಕೊಂಡು ಇತ್ತು ಆಡಾಡೋದಕ್ಕೆ ಕಡೆಗೆ. ಆಮೇಲೆ ಅಷ್ಟಲ್ಲ, ಅದಕ್ಕೆ ಮೇಯಲು ಆಶ್ಚರ್ಯ ಅಂದರೆ ಅಲ್ಲಿ ಹೋಗಿ ಮೇಯಲು ಪರಂದನ ಹೊರಟ್ಬಿಡ್ತಾಗಲೇ ಅದು ಹೋಗೋದೇ ಸೂರ್ಯೋದಯದಲ್ಲಿ, ಅದೇ ಗುರುತು, ಇನ್ನೇನು ಬೇಕು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಅವಳು ಅದಕ್ಕೆ ಅವಳು ಏನು ಜವಾಬೇ ಕೊಡೋದಿಲ್ಲ. ಹಾಗೆ ಹೇಳ್ತಾರೆ ನಾವು ಬಿಕ್ಕುಳ್ಳ ಪಿಳ್ಳೆಗಳು ಅಂತ ಹೇಳ್ತಾರೆ. ಅಂದರೂ ನಿನ್ನನ್ನು ನೀನು ಭಾಗವತೋತ್ತಮೆಯಿಂದ ಕರ್ಕೊಂಡು ಬಂದಿದ್ದೀವಿ, ಇನ್ನೊಂದು ಸುಮಾರು ಜನ ಎಲ್ಲ ಎದ್ದುಬಿಟ್ಟು ಅವಳ ಕೇಳ್ತಾಳೆ, ಏನು ನನ್ನನ್ನೇ ಎಬ್ಬಿಸ್ತೀಯಲ್ಲ ಬೇರೆಯವರು ಇಲ್ವಾ ಅಂತ ಕೇಳ್ತಾಳೆ ಅಂತ ಊಹಿಸ್ಕೋಬೇಕು ಆ ಥರ ಅರ್ಥದಲ್ಲಿ. ಇಲ್ಲ ಅವರೆಲ್ಲ ಎದ್ದಿದ್ದಾರೆ, ಅವರೆಲ್ಲವೇ ಬಿಕ್ಕುಳ್ಳ ಪಿಳ್ಳೆಗಳು ಅವರಂತ ಅವರು ಕೊಟ್ಬಿಟ್ರು ಆಗಲೇ ಅಂತ. ಆಗ ಇವಳು ಒಂದು ವಿತಂಡವಾದ, ಅಂದರೆ ನಮ್ಗೆ ಇಷ್ಟ ಇಲ್ಲದೆ ಇದ್ದರೆ ಏನು ಹೇಳ್ತಾರೋ ಅದಕ್ಕೊಂದು ವಿರುದ್ಧವಾಗಿ ಹೇಳಿ ತಡಿಬೇಕಲ್ಲ. ಅದಕ್ಕೆ ಏನೋ ನನ್ನನ್ನು ಬಿಟ್ಟು ಕೊಟ್ಬಿಟ್ರ ಅಂದ್ಬಿಟ್ಟು, ನನ್ನನ್ನು ಬಿಟ್ಟು ಕೊಟ್ಬಿಟ್ರ. ಇಲ್ಲ ನಾನು ಹೊರಡೋದಕ್ಕೆ ಮುಂಚೆ ಕೋಹಿನ್ನಾರೈ ಪೋಹ ಅಂತೆ ಅವ್ರು ಹೊರಡೋಕೆ ಮಂಟಪ ಇರ್ತಲ್ಲ, ಅಲ್ಲಿ ಅವ್ರನ್ನ ನಿಲ್ಸಿದೀನಿ. ನಿನ್ನನ್ನು ಕರ್ಕೊಂಬೋದಾಗ ನಾವು ಕೆಲವು ಜನ ಬಂದ್ವಿ, ಅವರೆಲ್ಲ ಅಲ್ಲಿದ್ದಾರೆ, ನಿನ್ನನ್ನು ಬಿಟ್ಟು ನಾವು ಹೋಗೋದಿಲ್ಲ ಅಂದ್ಬಿಟ್ಟು ಅಂತ ಪೋಹಾಮಲ್ ಕಾತ್ತಾರೆ. ಅವ್ರು ಇನ್ನೂ ಕೃಷ್ಣನ ಸ್ನಾನಕ್ಕೆ ಅಂತ ಕೃಷ್ಣನ ಭವನಕ್ಕೆ ಹೋಗದೆ ಇರೋ ಥರ ನಾನು ನಿಮ್ಮನ್ನು ಕಟ್ಟು ನಿಂತಿದ್ದೀನಿ ಅಂದ್ಬಿಟ್ಟು ಅಂತ. ಉನ್ನೆ ಕೂವಾನ್ ಹಿಂಗೆ ಒಂದು ನಿನ್ನೋ, ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಒಂದು ನಿನ್ನೋ, ಬಹಳ ಅದ್ಭುತವಾದ ಪದಗಳು. ಅದೆಲ್ಲ ಕಾರ್ಯಗಳು ನೋಡೋಣ. ನಾ ಇಲ್ಲಿ ಬಂದು ನಿನ್ನ ಬಾಗಿಲ ಮೇಲೆ ನಿಂತ್ಕೊಂಡಿದ್ದೀವಿ, ಯಾರಾದ್ರೂ ಮನೆ ಮುಂದೆ ಬಂದು ಕಾಲು ಮೇಲೆ ಹೊಡೆಯೋ ಥರ ಬಾಗಿಲಲ್ಲೇ ನಿಂತ್ಕೊಂಡಿದ್ರೆ ಎಷ್ಟು ಇದೆ ಆ ಥರ. ಒಂದು ನಿನ್ನೋ ಅಂತ ಬಂದು ಸುಮಾರು ಹೊತ್ತಾಯಿತು ನೀನು ಎದ್ದಿಲ್ಲ ಅನ್ನೋ ಥರ ಒಂದು ನಿನ್ನು ಕಡೆ ಹೇಳ್ತಾರೆ. ಕೋದು ಕಲಾಮಡೆಯ ಪಾವ ಎಂತಾಳೆ. ಕೋದು ಕಲ ಅಂದರೆ ಕುತೂಹಲ ಉಳ್ಳವಳು ಅಂತ ಒಂದು ಅರ್ಥ ಆಗುತ್ತೆ. ಆಮೇಲೆ ಅದಕ್ಕೆ ಇನ್ನೂ ಒಂದು ಅರ್ಥವನ್ನು ಬದಲಿದೆ, ಕೋದಿಲ್ ಕುಲಮುಡೆಯ ಅಂತ ಒಂದು ಅರ್ಥವನ್ನು ಹೇಳ್ತಾರೆ. ಕೋದು ಕುಲಮುಡಿ ಅಂದರೆ ಕುತೂಹಲ ಉಳ್ಳವಳು ಅಂತ. ಕೋದಿಲ್ ಕುಲಮುಡಿಯ ಅಂದರೆ ಒಳ್ಳೆಯ ವಂಶದವಳು ಅಂತ. ನೀವು ಕೋದಿಲ್ ಅಂದರೆ ದೋಷವಿಲ್ಲದ ವಂಶ ಅಂದರೆ ಒಳ್ಳೆಯ ವಂಶದಲ್ಲಿ ಜನಿಸಿದವಳೆ ಅಂತ ಅರ್ಥ ಆಗ್ತದೆ. ಕುತೂಹಲ ಉಳ್ಳವಳು ಯಾಕೆ ಅಂತ ಹೇಳ್ತಾರೆ ಅಂದರೆ, ಇವಳು ಬಹಳ ವಿಚಿತ್ರವಾಗಿ ಬೇರೆಯವ್ರಿಗೆ ಅಂದರೆ ಅದರಿಂದ ಇವ್ರಿಗೂ ಕುತೂಹಲ. ಏನು ತಾನೇ ಭಗವಂತನ ಧ್ಯಾನಿಸ್ಕೊಂಡು ಮಲಗಿದಾಳೆ ಅಂತ ಒಂದು, ಭಗವಂತನಿಗೂ ಇವಳಲ್ಲಿ ಕುತೂಹಲ ಅಂತೆ. ಭಗವಂತನಿಗೂ ಇವಳಲ್ಲಿ ಕುತೂಹಲ. ಯಾರಾದ್ರೂ ನಾವು ಇದ್ದ ಅಂದರೆ ಕುತೂಹಲ ಇರ್ತಲ್ಲ. ಈಗ ಯಾರಾದ್ರೂ ಇದರಲ್ಲಿ ಪಕ್ಕದ ಮನೆ ಯಾರಾದರೂ ಬಂದ್ಬಿಟ್ಟ ಅಂದರೆ ಈ ಹಳ್ಳಿನಲ್ಲಿ ಇಲ್ಲಿ ಇಲ್ಲ ಅಷ್ಟಿಲ್ಲ, ಅಲ್ಲಿ ಯಾರಿದ್ದಾರೆ ಏನು ಕುತೂಹಲ ಇರ್ತಲ್ಲ, ಯಾರು ಏನೋ ಎಲ್ಲಿದ್ದಾರೆ ಏನು ಕೆಲಸ ಮಾಡ್ತಾರೆ. ಹಳ್ಳಿನಲ್ಲಂತೂ ತುಂಬಾನೇ ಇದು. ಊರಿಂದ ಬಂದರೆ ಅದು ವಿಷಯ. ಅಲ್ಲಿ ಊರುಗಳಲ್ಲಿ ಅವ್ರು ಬಂದ ಅಂದರೆ ನರಸಿಂಹಾಚಾರ್ಯ ಮಗ ಬಂದಿದ್ದಾನೆ ಬೆಂಗಳೂರಿಂದ ಅಂತ ಅವ್ರು ಹೇಳೋದು ಅಂದರೆ ಅವ್ರಿಗೆಲ್ಲ ಏನೋ ಕುತೂಹಲ. ಈಗ ಬೆಂಗಳೂರಿನೆಲ್ಲ ಸಿಟಿನೆಲ್ಲ ಅದೆಲ್ಲ ಅಷ್ಟಿದೆ ಏನಿಲ್ಲ. ಅದು ಹಳ್ಳಿನಲ್ಲಿ ಇವತ್ತು ಸಹ ಅದಿದೆ. ಅದು ಅವ್ರು ಯಾರಾದ್ರು ಬಂದರೆ, ನಮ್ಮ ಬಂಧುಗಳು ಬಂದರೆ, ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಆದರೂ ಸಹ ಊರಿಗೆಲ್ಲ ಗೊತ್ತಾಗುತ್ತೆ. ಅದು ಕುತೂಹಲ ಅಂತ. ಅದಕ್ಕೆ ಕೋದು ಕಲಾಮಣಿಯ ಆ ಥರ ಕುತೂಹಲವುಳ್ಳಂತಹ ನೀನು ಪಾವಾಯ್. ಈಗ ನಿನ್ನ ವಿಷಯದಲ್ಲೂ ನಮಗೆ ಕುತೂಹಲ ಇದೆ, ನಿನ್ನ ವಿಷಯದಲ್ಲಿ ಭಗವಂತನಿಗೂ ಕುತೂಹಲ ಇದೆ. ಅದರಿಂದ ಅಂಥವಳು ನೀನು ಹೇಳು ಅಂದ್ಬಿಟ್ಟು ಅಂತ ಹೇಳೋದಕ್ಕೆ ಕಡೆಗೆ ಹೇಳ್ತಾರೆ. ಅದಕ್ಕೆ ನಿನ್ನನ್ನು ನಾನು ಪಾಡಿ ಪರೆಗೊಂಡು, ಅದಕ್ಕೆ ನಿನ್ನನ್ನು ಕರೆದು ಏನು ಮಾಡ್ತಾನೋ ಹಾಡಿ, ಕೃಷ್ಣನ ಹಾಡಿ ಪರೆಗೊಂಡು, ಅವನನ್ನ ಪರೆಯನ್ನ ಅಂದರೆ ಇಲ್ಲಿ ವಾದ್ಯ, ಇಲ್ಲ ಅಂದರೆ ಅವನನ್ನು ನಾವು ಬೇಕಾದ ಫಲ ಅದನ್ನು ಪಡ್ಕೊಳ್ಳೋಣ. ಅದು ಎಂಥವನವನು ಅವನಂದರೆ ಮಾವಾಯ್ ಬೆಳಂದಾನೆ. ಕೇಶಿಯನ್ನು ಸಂಹಾರ ಮಾಡಿದ್ನಲ್ಲ ಅವನು, ಎಲ್ಲರೈ ಮಾಡ್ತೀಯ ಚಾಣೂರ ಮುಷ್ಟಿಕಾದಿ ಮಲ್ಲರನ್ನು ತಣಿಸಿದ್ನಲ್ಲ ಅವನು ಅಂದರೆ ಒಂದೊಂದು ಇದರಲ್ಲೂ ಭಗವಂತನ ಹಾಡ್ತಾಳೋದಕ್ಕೆ ಅಷ್ಟೋದೆ. ಅವನ ದೇವಾದಿ ಎಲ್ಲದರಲ್ಲೂ ಒಂದು ಪರವನ್ನು ಹೇಳ್ತಾರೆ ನೋಡಿ. ವಿದ್ಯೆಯನ್ನು ತೆಗೆದು ನೋಡಿ, ದೇವಾದಿ ದೇವನೇ ಆದಿಮೂಲ ಅವನು. ದೇವತೆಗಳೆಲ್ಲ ದೇವನ ಅದಲ್ಲ ಅವನು, ಎಲ್ಲ ದೇವತೆಗಳು ದೇವತಾರದ ಅವನು. ಕೃಷ್ಣನ ಇದೆಲ್ಲ ಅವನ್ನ ಷಂಡ್ರೆ ಅಲ್ಲಿ ಒಂದು ನಿಂಡ್ರು ಅಂದ್ರೆ ಇದಕ್ಕೆ ಬಹಳ ಇಲ್ಲಿ ಷಂಡ್ರೆ. ನಾವು ಹೋಗಿ ಅವನ್ನ ಸೇವಿಸ್ಬೇಕು, ಅವನು ಬಂದು ನಮ್ಮನೆ ಬರೋದು. ಈಗಳು ಇರೋಡು ಏನು ಅಂದರೆ ಆ ಭಾವನೆ ಇಟ್ಕೊಂಡಿರ್ತಾನೆ, ಹೇಗಿದು ಇದೆಲ್ಲ ಅವನೇ ಬಂದು ನಮ್ಮಲ್ಲಿ ಇದು ಮಾಡಲಿ ಅನ್ಬೋದು ಅಂತ. ಆ ಒಂದು ಸಾತ್ವಿಕವಾದ ಇದೆ. ಹೇಗೂ ನಾವು ಪ್ರಪತ್ತಿ ಮಾಡಿಬಿಟ್ಟಿದ್ವಿ, ಅವನೇ ಬಂದು ಕಾಪಾಡಬೇಕು, ಅವನೇ ಬರಲಿ, ನಾವೇ ಕಲ್ಲಿಗೆ ಹೋಗಬೇಕು ಅನ್ನೋ ಮನೋಭಾವ. ಅದಕ್ಕೆ ಷಂಡ್ರೆ ನಾವು ಹೋಗಿ ಸೇವಿತಾ, ನಾವು ಹೋಗಿ ಅವನ್ನ ಸೇವಿಸ್ಬೇಕಮ್ಮ. ಅದಕ್ಕೆ ಅವಾಗ ಅಂದರೆ ಅವನು ಆರಾಯಿಂದ ಅವನು ಆಹಾ ಸಂತೋಷಪಡ್ತ ಭಗವಂತ. ನಾವು ಅವನ ಹತ್ರ ಹೋದರೆ ಅವನು ಸಂತೋಷ, ಅವನು ನಮ್ಮ ಹತ್ರ ಬಂದರೆ ಅವನು ನಾವಾಗಿ ಅವನ ಹತ್ರ ಹೋದರೆ ಆಹಾ 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 ಅಂದರೆ ಆಶ್ಚರ್ಯಕರವಾಗಿ ಬಂದ್ಬಿಟ್ರಲ್ಲ ಅಂತ. ಯಾರಾದ್ರೂ ಹೊಸದು ಯಾರು ತುಂಬ ಬಂದ ಅಂದರೆ ನಾವು ಆಶ್ಚರ್ಯ ಸೂಚಿಗೆ ಹೇಳ್ತೀವಲ್ಲ, ಬನ್ನಿ ಬನ್ನಿ ಬಂದ್ಬಿಟ್ರಲ್ಲ ಅಂತ ಹೇಳ್ತೀವಲ್ಲ. ಆ ಥರ ಭಗವಂತ ಅವನು ಮಾಡಿ ಆರಾಯಿಂದೆ ಅವನು ತನ್ನ
ಆಲೋಚಿಸಿ ಆರಾಯಿಂದ ಅಂದರೆ ಈ ರಿಸರ್ಚ್ ಅಂತ ನಮ್ಮಲ್ಲಿ ಆರಾಯಿಂದ ಅಂದರೆ ರಿಸರ್ಚ್ ಮಾಡೋದು ಅಂತ ಅದರಲ್ಲಿ ಅಲ್ಲಿ ಅಂದರೆ ಇಲ್ಲಿ ಭಗವಂತ ಏನು ಮಾಡ್ತಾನೆ, ಆಲೋಚಿಸಿ ಇವರಿಗೆ ಯಾರಿಗೆ ಯಾವ ತಕ್ಕವೋ ಆ ಕೃಪೆಯನ್ನು ಮಾಡ್ತಾನೆ. ನಮಗೆ ಯಾವ್ಯಾವ ನಮ್ಗೆ ಏನೇನು ನಮ್ಮ ಯೋಗ್ಯತೆ ಇದೆಯೋ ಆ ಥರ ಕೃಪೆ ಮಾಡ್ತಾನೆ ಅವನು. ಅವಾಗ ನಮ್ಮ ಇದು ವ್ರತವೂ ಸಹ ನೆರವೇರುತ್ತೆ ಅಂತ ಅದನ್ನು ಹೇಳ್ತಾರೆ. ಇದಕ್ಕೆ ಈ ಇದರದ ಅರ್ಥದಲ್ಲಿ ಬಹಳ ವಿಶೇಷವಾದ ಅರ್ಥಗಳು ಇದರಲ್ಲಿ ಇದೆ. ಅದನ್ನು ಅನುಭವಿಸೋಣ. ಇದರಲ್ಲಿ ಒಂದು ಕೈವಾಣಂ ಅನ್ನೋದು ಒಂದು ಮೇಲದಲ್ಲಿ ಪೂರ್ವ ದಿಕ್ಕು ಅಂದ್ಬಿಟ್ಟು ಅಂತ. ಇನ್ನೊಂದು ಕೈವಾಣಂ ಅಂತ ಅಂದರೆ ಪರಮಪದ ಬಂದು ಮೇಲ್ವಾನ, ಅದು ತ್ರಿಪಾದ್ ವಿಭೂತಿ ಅದು ಮೇಲ್ವಾನ. ಏಕಪಾದ್ ವಿಭೂತಿ ಇದು ಬಂದು ಚತುಷ್ಪಾದ ಏಕಪಾದ್ ವಿಭೂತಿ ಬಂದು ಈ ಲೀಲಾ ವಿಭೂತಿ ಅದು ಕೈವಾಣ. ಆ ಥರ ತೋರಿತು. ಅದರಲ್ಲಿ ಇಲ್ಲಿ ಕೈವಾಣ ಅಂದರೆ ಇಲ್ಲಿರೋದು ಇಲ್ಲಿ ಹೋಗಿ ಏಕಪಾದ್ ವಿಭೂತಿಯಲ್ಲಿ ಇರೋರು ಎಲ್ಲರೂ ಸಹ ಬೆಳಗಾಯಿತು ಅಂದರೆ ಈ ಗೋಳಮಂಡಲದಲ್ಲಿ ಬೆಳಕು ತೋರಿಸ್ತಾ ಇದೆ ಅಂತ ಆ ಅರ್ಥದಲ್ಲೂ ಹೇಳ್ಬೋದು. ಇನ್ನೂ ಒಂದು ವಿಷಯಕ್ಕೆ ತಗೊಂಡ್ರೆ ಇದು ಮೇಲಿನ ಅರ್ಥ ತಗೊಂಡ ಅಂದರೆ ರಾಚಿ ಸಂಧ್ಯಾ ಅದ್ಭುತವಾಗಿ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಹೈಗ್ರೀಶ್ ಅಂತ ಹೇಳ್ತಿದ್ದಾರೆ. ರಾಚಿ ಸಂಧ್ಯಾ ಕಾಚಿದಂತ ನಿಶಾಯ ಪ್ರಜ್ಞಾದೃಷ್ಟೇ ರಂಜನ ಶ್ರೀರಪೂರ್ವ ಭಕ್ತಿರಿ ವೇದಾನ್ ಭಾತುಮೇ ವಾಜಿವಕ್ತ ವಾಗೀಶಾಖ್ಯ ವಾಸುದೇವಸ್ಯ ಮೂರ್ತಿ ಅಂತ. ಅವನು ಯಾವಾಗ ನಮಗೆ ಸ್ವಾಮಿ ಹೇಳ್ತಾರೆ, ನಮಗೆ ಯಾವಾಗ ಪ್ರಾಚಿ ಸಂಧ್ಯಾ ಅಂದರೆ ಅಂತರ್ನಿಶಾಯ ಒಳಗಡೆ ಇರುವ ಕತ್ತಲೆ. ಅಂತರ್ನಿಶಾ ಇದೆಯಲ್ಲ, ಈ ಅಂತರ್ನಿಶಾ ಕತ್ತಲೆ. ಈ ಕತ್ತಲೆ ಎಲ್ಲಿದೆ ಕಣ್ಣು ಕಾಣೋದಿಲ್ಲ ಅಂದರೆ ಅದು ಹೇಗೆ ಕಾಣುತ್ತೆ ಅಂದರೆ ಪ್ರಜ್ಞಾದೃಷ್ಟೇ ಅಂಜನ. ಅದನ್ನು ಪ್ರಜ್ಞೆ ಅನ್ನೋದಕ್ಕೆ ಹೇಗೆ ನಾವು ಅಂಜನವನ್ನು ಹಾಕೊಂಡ್ರೆ ಭೂಮಿಲಿರೋ ನಿಧಿಯೆಲ್ಲ ಗೊತ್ತಾಗುತ್ತೆ ಅಂತ, ಹಾಗೆ ನಾವು ಪ್ರಜ್ಞೆಯನ್ನು ಅಂಜನವನ್ನು ಕಣ್ಣು ಹಚ್ಕೊಂಡ್ರೆ ಆವಾಗ ಕಾಣುತ್ತಂತೆ. ನಮ್ಗೆ ಸಾಧಾರಣವಾಗಿ ನಮಗೆ ಅದೇ ಬೆಳಕಾಗಿದೆ, ನಮಗೆ ಕತ್ತಲೆಯೇ ಗೊತ್ತಿಲ್ಲ, ನಮಗೆ ಕತ್ತಲೆ ಇದ್ದೀವಿ ಅಂತ. ಆ ಪ್ರಜ್ಞಾನ ಅಂಜನವನ್ನು ಹಾಕಿದ್ರೆ ಅದು ಅಪೂರ್ವ ಒಳಗಡೆ ಇರ್ತಾರೆ. ಆವಾಗ ಅವನ ಒಳಗಡೆ ಭಗವಂತ ನಮ್ಮ ಕತ್ತಲೆಯು ಕಾಣುತ್ತೆ, ಅದರಲ್ಲಿ ಒಳಗಡೆ ಇರೋಂಥ ಭಗವಂತನು ಕಾಣ್ತಾನೆ. ಯಾರು ಭಕ್ತಿರಿ ವೇದ, ಭಕ್ತಿಯಿಂದ ವೇದವನ್ನು ಹೇಳಿದವನು. ಬ್ರಹ್ಮನಿಗೆ ಮೊದಲೇ ಬ್ರಹ್ಮಾಣಂ ವಿದದಾದಿ ಪೂರ್ವ ಒಂದು ಶ್ರುತಿ ಹೇಳ್ತಾರೆ. ಹಾಗೆ ಯಾರು ಬ್ರಹ್ಮನಿಗೆ ಮೊದಲು ವೇದವನ್ನು ಉಪದೇಶಿಸಿದರೋ ಅವನು ಭಕ್ತಿರಿ ವೇದ. ಅವನು ವಾಜಿಭಕ್ತ ಅಂದರೆ ಹೈವದನ. ಅವನು ಮೇಭಾತು ನನ್ನಲ್ಲಿ ಪ್ರಕಾಶಗೊಳಿಸಲಿ ಬದಲು ಕೊಡುವಂತ. ಯಾರೋ ಅವನು ಅಂದರೆ ವಾಸುದೇವಸ್ಯ ಮೂರ್ತಿ. ವಾಸುದೇವನೇ ಹಯಗ್ರೀವ, ಅವನೇ ಬನ್ನ ಉಪದೇಶ ಮಾಡೋದು. ಅವನು ಅಂದ್ಬಿಟ್ಟು ವಾಗೀಶ, ವಾಸುಗೆಲ್ಲ ದೇವತೆ ಅಧಿದೇವತೆ ಅವನು. ವಾಗೀಶ ಅಂದರೆ ವಾಕುಗೆಲ್ಲ ಅಧಿದೇವತೆ ಆಗಿರೋನು ಅವನೇ ವಾಸುದೇವಸ್ಯ ಮೂರ್ತಿ ಬಂದಿದ್ದಾನೆ ಅಂತ ಅದ್ಭುತವಾದ ಇದು ಅಂತ ಹೇಳ್ತಾರೆ. ಆಮೇಲೆ ವಿಶ್ವಾಮಿತ್ರ ಅವ್ರನ್ನ ಹೇಳಬೇಕಾದ್ರೆ ರಾಮನ ಹೇಳ್ಬೇಕಾದ್ರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಅಂತ ಹೇಳ್ತಾರೆ. ಅದಕ್ಕೆ ಅದರಲ್ಲೂ ಒಳಗಡೆ ಅರ್ಥ ತುಂಬ ಇದೆ. ಅದಕ್ಕೆ ಮೇಲಿನರ್ಥ ಪೂರ್ವದಲ್ಲಿ ಸಂಧ್ಯೆ ಆಯಿತು ರಾಮ ಹೇಳು ಅಂತ. ಅವನಿಗೆ ಅವನು ಭಗವಂತ ಅವರವ್ರು ಗೊತ್ತು ಅವರಿಗೆ ಭಗವಂತ ಅಂತ ಆದರೂ ಹೇಳ್ತಾರೆ. ಅದಕ್ಕೆ ಅಂತಂದರೆ ಗಾಯತ್ರಿ ಅಂತರ್ಗತನಾದ ಸೂರ್ಯನನ್ನು ಅವರು ಉಪಾಸನೆ ಮಾಡಿದ್ರು ವಿಶ್ವಾಮಿತ್ರರು. ಗಾಯತ್ರಿ ಮಂತ್ರಕ್ಕೆ ಅವರೇ ದೃಷ್ಟಾರ್ತಾನೆ. ಗಾಯತ್ರಿ ಅಂತರ್ಗತ, ಯಾಕಂದರೆ ಗಾಯತ್ರಿ ಭರ್ಗೋ ದೇವಸ್ಯ ಧೀಮೆ, ಭರ್ಗ ಅಂತ ಸೂರ್ಯನಿಗೆ ಹೇಳೋದು. ಅದರಿಂದ ಬೇರೆ ಹೇಳ್ತು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಇವರು ಹೇಳ್ತಾರೆ ಇದರಲ್ಲಿ ನೀನು 2-3 ಇದನ್ನು ಬರ್ತಾ ಇದ್ದು ಇನ್ನೂ ಮಲಗಿದೆಯಲ್ಲ ನೀನು, ಹೇಳು ನೀನು ಅಂದ್ಬಿಟ್ಟು ಅಂತ ಹೇಳ್ತಾರಂತೆ. ಅದಕ್ಕೆ ಬೆಳಗಾಯಿತು ಅನ್ನುವಾಗ ಅವಳು ಹೇಳ್ತಾರೆ ಇದರಲ್ಲಿ ಜ್ಞಾನದಲ್ಲಿ ಒಂದು ಜ್ಞಾನ ವಿಷಯವನ್ನು ತಿಳಿಯೋದು, ಅಜ್ಞಾನ ಏನು ತಿಳಿದೇ ಇರೋದು. ಅನ್ಯಥಾ ಜ್ಞಾನ ಅನ್ನೋದು ಆ ವಿಷಯವನ್ನು ತಪ್ಪಾಗಿ ತಿಳಿಯೋದು. ವಿಪರೀತ ಜ್ಞಾನ ಅದು ವಿಚಿತ್ರವಾಗಿ ಅದಕ್ಕೆ ಆ ಥರ ತಿಳಿಯೋದು ಅಂದ್ಬಿಟ್ಟು ಆ ಥರ 3 ಜ್ಞಾನಗಳಿದೆ. ಆ ಥರ ಇಲ್ಲಿ ಹೇಳಬೇಕಾದ್ರೆ ಅವಳು ಹೇಳ್ತಾರೆ, ನೀನು ಅವ್ರು ಹೇಳ್ತಾರಂತೆ ಅವಳು, ನೀವೆಲ್ಲ ಅನ್ಯಥಾ ಜ್ಞಾನಿಗಳು ನೀವು ಅನ್ನಂದರೆ ನೀವು ಯಾವುದೋ ಒಂದು ವಸ್ತು ಬೆಳಗಾಗಿದೆ ಅಂದರೆ ಬೇರೆ ಯಾವುದನ್ನೋ ನೋಡಿ ತಿಳ್ಕೊಂಡಿದ್ದೀರಾ. ಹೇಗೆ ಅಂದರೆ ನೀವೆಲ್ಲ ಬಹಳ ಚೆನ್ನಾಗಿದ್ದೀರಿ, ಸುಂದರವಾಗಿದ್ದೀರಿ, ನಿಮ್ಮ ಮುಖ ಕಾಂತಿ ಅದು ಚಂದ್ರನಿಂದ ಪ್ರತಿಫಲಿಸ್ತಾ ಇದೆ. ಅದು ಏನು ಮಾಡುತ್ತೆ, ಕತ್ತಲೆಯನ್ನು ಹೋಗ್ಲಾಡಿಸ್ತದೆ. ತಳ್ಳುತ್ತಲ್ಲ, ಆ ಕತ್ತಲೆ ಹೋಗ್ಬೇಕಾದ್ರೆ ಗುಂಪು ಕಾಣುತ್ತಲ್ಲ, ಅದು ನಿಮಗೆ ಎಮ್ಮೆ ಥರ ಕಾಣ್ತಾ ಇದೆ. ಎರಮೇಶ್ವರಿಗೆ ಅದು ಎಮ್ಮೆ ಥರ ನಿಮಗೆ ಕತ್ತಲೆ ಗುಂಪು ಆ ಬೆಳಕು ಒಟ್ಟಿಸ್ಕೊಂಡು ಹೋಗಿದ್ದಾವೆ ಎಷ್ಟು ಹೂವೆ, ಅದು ನಿಮಗೆ ಎಮ್ಮೆ ಥರ ಕಾಣ್ತಾ ಇದೆ. ಅದು ಎಮ್ಮೆ ಇಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ನಿಮ್ಗೆ ಅನ್ಯಥಾ ಜ್ಞಾನ ಇದು, ನಿಮ್ಮ ಮುಖ ಕಾಂತಿಯಿಂದ ಬೆಳಗ್ಗೆ ಥರ ಕಾಣುತ್ತೆ ಅವರ ಅದೆಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವಳು ಇವರು ಹೇಳ್ತಾರಂತೆ ಮೇವಾನ್ ಪರಂದನ. ಅದಕ್ಕೆ 3 ಹೇಳ್ತಾರೆ. ಅದಕ್ಕೆ ಈ ನಂದವರದಲ್ಲಿ 3 ಥರ ಅವರಿಗೆ ಆಸ್ತಿ ಇತ್ತಂತೆ. ಒಂದು ಅದಕ್ಕೆ ಮುತ್ತಿರಂ ಅಂತಾರೆ. ಅದು ಆಟುತ್ತಿರಂ, ಮಾಟುತ್ತಿರಂ, ಎರುಮೈ ತಿರಂ ಅಂತ. ಹಸುಗಳು ಇತ್ತು ಅವರಿಗೆ, ಕುರಿಗಳು ಇದ್ದು ಮತ್ತು ಎಮ್ಮೆಗಳು ಇದ್ದು ಅಂದ್ಬಿಟ್ಟು ಅಂತ. ಅದಕ್ಕೆ
ಇಲ್ಲಿ ಎಮ್ಮೆನ ಯಾಕೆ ತಗೊಂಡು ಹೇಳಿದ್ರೆ ನಮ್ಮನ್ನ ಜೀವಾತ್ಮನ ಎಮ್ಮೆಗೆ ಹೋಲಿಸಿದ್ದಾರೆ. ಯಾಕೆಂದರೆ ಅದರ ಬಣ್ಣವೂ ಕಪ್ಪು, ಹಾಗೆ ಮತ್ತೆ ಅದು ಮಂದ, ನದಿಯೊಳಗೆ ಮಂದಗತಿ ಅಲ್ವಾ, ಅದು ಅಷ್ಟು ಬೇಗ ಹೋಗೋದಿಲ್ಲ. ಮುಂದೆ ಇದರಲ್ಲಿ ಹೇಳ್ತಾರೆ ಹಸು ಆದರೆ ಬೇಗ ಹೋಗುತ್ತೆ, ಎಮ್ಮೆ ಹೋಗೋದಿಲ್ಲ. ಅದನ್ನು ಇನ್ನು ಪಾಸಿಟಿವ್ ಆಗು ವ್ಯಾಖ್ಯಾನ ಮಾಡಿದ್ದಾರೆ, ನೆಗೆಟಿವ್ ವ್ಯಾಖ್ಯಾನ ಮಾಡೋದು ಎಮ್ಮೆ ಹೇಗೆ ಇದಾಗಿರುತ್ತೋ ಮಂದವಾಗಿರುತ್ತೋ ಹಾಗೆ ನಾವು ಜೀವಾತ್ಮ ಮಂದವಾಗಿರ್ತೀವಿ ಅಂತ. ಅದನ್ನು ಹೇಗೆ ಮಾಡ್ಬೋದು ಅಂದರೆ ಇದನ್ನು ಎಮ್ಮೆನ ಮುಂದೆ ಇದರಲ್ಲಿ ಬರ್ತಾರೆ ಸ್ವಾಪದೇಶದಲ್ಲಿ ಎಮ್ಮೆನ ಭಕ್ತಿ ಜ್ಞಾನ ಭಕ್ತಿ ಯೋಗ ಹೋಲಿಸ್ತಾರೆ. ಭಕ್ತಿ ಯೋಗ ಹಸುನ ಬಂದು ಪ್ರಪತ್ತಿಗೆ ಹೋಲಿಸ್ತಾರೆ. ಭಕ್ತಿ ಯೋಗಗಳು ಏನು ಮಾಡ್ತಾರೆ, ತುಂಬ ಕಾಲ ಇದ್ದು ಮಾಡಿಕೊಂಡು ಭಗವಂತನ ನೋಡಿಕೊಂಡು ಅವನಲ್ಲೇ ಅನುಭವಿಸ್ತಾ ಎಷ್ಟೋ ಜನರನ್ನ ಪಡಿತಾರೆ. ಎಮ್ಮೆ ಆ ಥರ ಅಂತ ಎಮ್ಮೆನ ಒಂದು ಜಾಗ ಜಾಗ ಕಳಿಸಿದ್ರೆ ಎಲ್ಲೆಲ್ಲಾದ್ರೂ ಕೆರೆ ಹಾಕೊಂಡೆ ಇಲ್ಲಿ ಯಾವುದೋ ಕೆಚ್ಚ ಅಲ್ಲಿ ಹೋಗಿ ಬಂದ್ಕೊಂಡ್ಬಿಡುತ್ತೆ, ಅಲ್ಲಿ ಆನಂದವಾಗಿ ಅನುಭವಿಸ್ಕೊಂಡು ಆಮೇಲೆ ಮುಂದಕ್ಕೆ ಹೋಗುತ್ತೆ. ಭಕ್ತಿಯೋಗಿಗಳು ಆ ಥರ ಎಮ್ಮೆ ಥರ. ಪ್ರಪತ್ತಿ ಆದರೂ ಹಸು ಬಿಟ್ಟ ತಕ್ಷಣ ಒಂದೇ ನೇರ ಗುರುತು ಗೊತ್ತಿರುತ್ತೆ, ಅವಕ್ಕೆ ಬಾಣ ಬಿಟ್ಟಾಗ ಒಂದೇ ಸಲ ಹೊರಬಿಡುತ್ತೆ ಅವು. ಅದು ಪ್ರಪತ್ತಿಗೆ ಅಂದ್ಬಿಟ್ಟು ಅಂತ ಎರಡು ಥರ ವ್ಯಾಖ್ಯಾನಗಾರರು ತುಂಬ ಅದ್ಭುತವಾಗಿ ಮಾಡ್ತಾರೆ ಅದನ್ನು. ಅದರಿಂದ ಇದು ಅನ್ಯತಾ ಜ್ಞಾನ, ಇಲ್ಲದೆ ಇರೋದನ್ನ ಇರುವಾಗ ತಿಳ್ಕೊಳ್ಳೋದು ಅನ್ಯತಾ ಜ್ಞಾನ. ಅದು ನೀವು ಅದನ್ನು ತಿಳ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾರೆ. ಅದಕ್ಕೆ ಅದರಲ್ಲಿ ಇದರಲ್ಲಿ ಹೇಳ್ತಾರೆ ಅವಾಗ. ಆಮೇಲೆ ಇವ್ರು ಹೇಳ್ತಾರೆ ಅವಾಗ ಇವರು ಅವ್ರಿಗೆ ಹೇಳ್ಬೇಕಾದಂದ್ರೆ ಮುಂದನ ಬರಬೇಕಾದ್ರೆ ಇಲ್ಲಮ್ಮ ಆ ಥರ ಅಷ್ಟೇ ಅಲ್ಲ, ಅದು ನಿನ್ನದು ಅನ್ಯತಾ ಜ್ಞಾನ ಇರಲಿ, ಬೆಳಗಾಗಿಲ್ಲ ಅಂತ ನೀನು ಹೇಗೆ ಹೇಳ್ತೀಯ ಅಂತ ಇವರು ಅದಕ್ಕೆ ಇವ್ರು ಕೇಳ್ತಾರೆ. ಸರಿ, ನಮ್ಮದು ಅನ್ಯತಾ ಜ್ಞಾನವೇ ಇರಲಿ, ಬೆಳಗಾಗಿದೆ ಅಂತ ನಾವು ಹೇಳ್ತೀವಿ, ಬೆಳಗಾಗಿಲ್ಲ ಅಂತ ನೀ ಯಾಕೆ ಹೇಳ್ತೀಯ? ಒಂದು ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಅದಕ್ಕೆ ಅವ್ರು ಹೇಳ್ತಾರಂತೆ, ನಾವು 5 ಲಕ್ಷ ಮಂದಿ ಇದ್ದೀವಿ ಇದರಲ್ಲಿ ನಮ್ಮ ಗೋಕುಲದಲ್ಲಿ, ನೀನೊಬ್ಳು ಬಂದು ಹೇಳ್ತಾ ಇದ್ದೀಯಾ ಹಾಗೆ ಏನಾದರೂ ನನ್ನ ಅನ್ಯತಾ ಜ್ಞಾನವಾಗಿದ್ದರೆ ನಿಮ್ದು ಸರಿಯಾಗಿದ್ದರೆ ಬೆಳಗಾಗಿದ್ದರೆ ಅನೇಕ ಜನ ಬರಬೇಕಾಗಿತ್ತಲ್ಲ, ನೀವೇನೋ ಒಂದಿಬ್ಬರು ಇದ್ದೀರಲ್ಲ ಇಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಎಲ್ಲರೂ ಬೆಳ್ಳೆಗಳು ಆಗಲೇ ಹೊರಟರು, ಅವರು ಆಗಲೇ ಹೊರಟಿದ್ದಾರೆ ಅಂತ ಹೇಳಿದಾಗ ಹೇಳ್ತಾರಂತೆ. ಅದಕ್ಕೆ ಆಗ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅವರು. ನೀನು ಹೇಳಿದ್ದಕ್ಕೆ ಜವಾಬ್ ಕೊಟ್ಟು ಅಲ್ಲ, ಅವ್ರು ಹೋಗಿಲ್ಲ, ಮೋಹಾಮಲ್ ಕಾತ ಅವರೆಲ್ಲ ಕಾಯ್ಕೊಂಡಿದ್ದಾರೆ. ಅದಕ್ಕೆ ಅವರೆಲ್ಲರೂ ಅಲ್ಲೇ ಇದ್ದಾರೆ ಅಂತಂದರೆ ಇಲ್ಲಿ ಆಚಾರ್ಯರು ಪರ ಹೇಳ್ತಾರೆ. ಆಚಾರ್ಯರು ನಾವು ಇಲ್ಲಿ ಹೊರಟ ಅಂದರೆ ನಾವೊಂದು ತಪ್ಪು ದಾರಿಗೆ ಹೋಗ್ತಾ ಇದ್ವಿ. ನಾವು ಹೋಗ್ತಾ ಇರೋದೇ ಅಕ್ಷರಾದಿ ಮಾರ್ಗ, ಧೂಮಾದಿ ಮಾರ್ಗದಲ್ಲಿ ಹೋಗ್ತಾ ಇದ್ವಿ ನಾವು. ಯಾಕಂದರೆ ಧೂಮಾದಿ ಮಾರ್ಗದಲ್ಲಿ ಹೋಗಿ ಏನು ಬೇಕೋ ಅದೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ಯಾವ ಒಂದು ಚೂರು ಅದನ್ನು ತಪ್ಪಲೇಬಾರ್ದು, ತಪ್ಪಿಯೂ ಬೇರೆ ದಾರಿ. ಅದಕ್ಕೆ ಧೂಮಾದಿ ಮಾರ್ಗ ಹೋಗೋದಕ್ಕೆಲ್ಲವೇ ವ್ಯವಸ್ಥೆ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಆಚಾರ್ಯರು ಬಂದು ಒಂದು ತಡೀತಾರಂತೆ, ಹೋಗಿ ಇರಿ ಹೋಗಬೇಡಿ, ನಿಮಗೆ ಈ ದಾರಿ ಅಂತ ಮೊದಲೇ ಹೋಗಬೇಡಿ ಅಂತ ಗೊತ್ತಾ. ನಾವು ಕೆಲವಲ್ಲ ವಿತಂಡವಾದಿಗಳು, ಇರಿ ಈ ದಾರಿ ಸರಿ ಇಲ್ಲ, ಬೇರೆ ದಾರಿ ಹೇಳ್ತೀನಿ ಅಂತ ಹೋಗಾಮಲು ಕಾಗ್ತದೆ. ಆಚಾರ್ಯರು ನಮ್ಮನ್ನು ಆ ಧೂಮಾದಿ ಮಾರ್ಗದಲ್ಲಿ ಹೋಗಿರೋರಿಗೆ ನಿಲ್ಲಿಸಿದ್ದಾರೆ ಅಂತ ಸ್ವಾಪದೇಶದಲ್ಲಿ ಅರ್ಥ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ನಿನ್ನನ್ನು ಬಿಟ್ಟು ಹೋಗೋದಕ್ಕೆಲ್ಲ ಯಾವ ನ್ಯಾಯ ಅಂತ ಹೇಳಿದ್ರೆ ನಿನ್ನನ್ನು ಬಿಟ್ಟು ಹೋಗಬಾರ್ದು ಅಂತಲೇ ನಾವಿಲ್ಲಿ ಬಂದಿರೋದು. ಹಾಗಾಗಿ ಅವರೆಲ್ಲ ಅಲ್ಲೇ ಇದ್ದಾರೆ, ನಿನ್ನೆ ಕೂವಾನ್ ಮುಂದಿನ. ಅದರಿಂದ ನೀನು ಮುಖ್ಯ, ಯಾಕಂದರೆ ಇನ್ನು ಭಗವಂತನಿಗೆ ಅತ್ಯಂತ ಬೇಕಾದವಳು. ಯಾವುದಾದ್ರು ಒಂದು ಯಾರಾದ್ರೂ ಹೋಗಬೇಕಾದ್ರೆ ಒಬ್ಬ ಮಂತ್ರಿನ ಹೋಗ್ಬೇಕಾದ್ರೆ ಮಂತ್ರಿಗೆ ತುಂಬ ಹತ್ತಿರದಾಗಿರೋ ಜೊತೆ ಹೋದರೆ ಕೆಲಸ ನಾವು ಸುಲಭ ಆಗುತ್ತಲ್ಲ. ಅದರಿಂದ ನೀನು ಕೃಷ್ಣನಿಗೆ ತುಂಬ ಬೇಕಾದವಳು. ನಿನ್ನ ಜೊತೆ ನಾವು ಹೋದರೆ ನಮಗೂ ಸ್ವಲ್ಪ ಕೃಪಾ ಕಟಾಕ್ಷ ಸಿಗುತ್ತೆ, ಯಾರೋ ನಿಮಗೆ ಚಲನಿಂದಲ್ಲ ಅಂತ. ಹಾಗೆ ನಿನ್ನ ಕರೆಯಕ್ಕೆ ಬಂದಿದ್ದೀವಿ, ಅದರಿಂದ ಬಾ ನೀನು, ಯಾಕೆಂದರೆ ನೀನೇ ಮುಖ್ಯವಾದವಳು. ನೀನಿದ್ದ ಅಂದರೆ ನಮಗೆ ಇದು ನೋಡಿ ಹೇಳ್ತಾರೆ. ಅದಕ್ಕೆ ಆಮೇಲೆ ಅದಕ್ಕೆ ಬಂದು ನಿನ್ನೋಮ್ ಅಂತ ಹೇಳ್ತಾರೆ. ಬಂದು ನಿನ್ನೋಮ್ ಅನ್ನುವಾಗ ಬಂದು ನಿಂತ್ಕೊಂಡಿದ್ದೀವಿ, ಯಾಕೆಂದರೆ ನಿನ್ನ ಬರುವಿಕೆಗೆ ನಾವು ಕಾಯ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ ಅದರಲ್ಲಿ ಹೇಗೆ ವಿಭೀಷಣ ರಾವಣ ಯಾವಾಗ ಅವನ ನಿಂದನೆ ಮಾಡ್ತಾನೋ ಕಿಕ್ಕುಲ ಪಾಂಸನ ಅಂದ ತಕ್ಷಣ ಅವಾಗ 4 ಜನ ಜೊತೆಲೆ ಅಂತರಿಕ್ಷ ಕಥ ಶ್ರೀಮಾನ್ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಅಂತರಿಕ್ಷ 4 ಜೊತೆ ಮೇರ ಶ್ರೀಮಾನ್ ಅಂತ ಹೇಳ್ತಾರೆ ಅವರು. ಅಲ್ಲಿಂದ ಒಂದು ಆಜಗಾಮ ಮುಹೂರ್ತೇನ ಯತ್ರ ರಾಮ ಸಲಕ್ಷ್ಮಣ ಉತ್ತರಂ ತೀರಮಾಸಾಧ್ಯ ಕಸ್ತಯೇವೋ ವ್ಯತಿಷ್ಠತ ಅಂತ ಹೇಳ್ತಾರೆ. ಅದಕ್ಕೆ ಅದು ನೋಡಿ, ಅಲ್ಲಿ ಆಜಗಾಮ ಅಂದರೆ ಅಲ್ಲಿಂದ ಹೋದ ಅಂತ ಹೇಳಿಲ್ಲ ಅವರು. ಲಂಕೆಯಿಂದ ಸಮುದ್ರ ತೀರಕ್ಕೆ ಹೋದ ಅಂತ ಹೇಳಬೇಕಾಗಿತ್ತಲ್ಲ ಅವ್ರು ಹೋದ ಅಂತ ಹೇಳಿಲ್ಲ. ರಾಮವಾದ ಜಗಾಮ ಅಂತ ಹೇಳಿಲ್ಲ. ಆ ಜಗಾಮ ಅನ್ನೋದು ಹೋದ ಅಂತ. ಅದಕ್ಕೆ ಉಪಸರ್ಗ ಕೇಳುವ ಅರ್ಥವನ್ನು ಬದಲಾಯಿಸ್ಬಿಡುತ್ತೆ. ಇಲ್ಲಿ ಆಜಗಾಮ ಅಂತ ಅಂದರೆ ಬಂದ ಅಂತ ಆಗುತ್ತೆ. ಅದಕ್ಕೆ ಇಲ್ಲಿಂದ ಅವನು ರಾಮನ ತೀರಕ್ಕೆ ಹೋದ ಅಂತ ಹೇಳ್ಬೇಕು, ಯಾಕಂದರೆ ಅವರು ಇನ್ನೂ ಲಂಕೆಯನ್ನೆಲ್ಲ ಹೇಳ್ತಾ ಇದ್ದಾರೆ ವಾಲ್ಮೀಕಿಗಳು. ಸಮುದ್ರ ತೀರಕ್ಕೆ ಹೋದ ಅನ್ಬೇಕು, ಜಗಾಮ ಅನ್ನಿಲ್ಲ, ಆ ಜಗಾಮ ಅಂದರು. ಅಂದರೆ ಅದು ನಮ್ಮ ಮನೆ, ನಾವು ಮನೆಗೆ ಬಂದ್ವಿ ಅಂತ ಹೇಳ್ತೀವಲ್ಲ, ಬೇರೆಯವ್ರ ಮನೆಗೆ ಬಂದ್ವಿ ಅಂತ ಹೇಳೋದು ನಾವು. ಬೇರೆಯವ್ರ ಮನೆಗೆ ಹೋದ್ವಿ ಅಂತ ಹೇಳ್ತೀವಿ.
ಮನೆಗಾರ ಅದೇ ಥರ ಇವನು ಬೇಕಾದ ಮನೆ ಅದು ರಾಮಂದಿರು. ಅದಕ್ಕೆ ಆಜಗಾಮ ಪದವನ್ನು ಹಾಕಿದ್ರು, ನಿಮ್ಗೆ ರಾಮಾಯಣದಲ್ಲಿ ಹೇಳಿದ್ದೀನಿ ಇದು. ಆ ಥರ ಅಲ್ಲಿ ಬಂದ್ಕೊಂಡು ಅದಕ್ಕೆ ಆಗ ಒಂದು ಸ್ವಲ್ಪ ಕಾಯ್ದುಂಟೆ. ಯಾಕೆಂದರೆ ಒಂದು ಕ್ಷಣ ಇದ್ದರೆ ಮನಸ್ಸು ಬದಲಾಗಿ ಅಣ್ಣ ತಾನೇ ಬೈದಿದ್ದೋ ಬೇರೆ ಯಾರೋ ಅಂತ ಅವನ ಜೊತೆಲೇ ಇಟ್ಕೊಂಡು ಮನಸ್ಸು ಬಂದ್ಬಿಡ್ತು ಅಂದ್ಬಿಟ್ಟು ಮುಹೂರ್ತೇನ ಅಂತ ಒಂದು ಕ್ಷಣ ಅಂತ ಒಂದು ಮುಹೂರ್ತ ಅಂತೇನ. ಎಲ್ಲಿ ಎತ್ತರಾಮ ಸಲಕ್ಷ್ಮಣ, ಎಲ್ಲಿ ರಾಮ ಇದ್ನೋ ಅಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಆ ಸಲಕ್ಷ್ಮಣ ಅನ್ನೋದಕ್ಕೆ ಅದ್ಭುತವಾಗಿ ಇವರು ವ್ಯಾಖ್ಯಾನ ಮಾಡ್ತಾರೆ. ಯಾರೋ ಪೆರಿಯಾಚಾರ್ಯ ಪಿಳ್ಳೆ, ತಂಬಿಯ ಮಾತು ಎಲ್ಲಿ ನಡೆಯೋದಿಲ್ವೋ ಅಲ್ಲಿಂದ ತಂಬಿಯ ಮಾತಿಗೆ ಎಲ್ಲಿಗೆ ಗೌರವ ಇದೆಯೋ ಅಲ್ಲಿಗೆ ಬಂದ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಿ ತಮ್ಮನ ಮಾತು ನಡೆಯೋದಿಲ್ವ, ಇವನು ತಮ್ಮ, ಇವನ ಮಾತಿಗೆ ನಡೆಯಲಿಲ್ಲ. ಎಲ್ಲಿ ತಮ್ಮನಿಗೆ ಗೌರವ, ಇಲ್ಲಿ ಗೌರವವಿಲ್ಲ. ಎಲ್ಲಿ ತಮ್ಮನಿಗೆ ಗೌರವ ಇದೆಯೋ ಅದಕ್ಕೋಸ್ಕರ ಸಲಕ್ಷ್ಮಣ ಪದವನ್ನು ಹಾಕಿದ್ರು ವಾಲ್ಮೀಕಿಗಳು ಅಂದ್ಬಿಟ್ಟು ಅಂತ. ತುಂಬ ಅದ್ಭುತವಾದ ವ್ಯಾಖ್ಯಾನ ಅದು. ಅದನ್ನು ತಮಿಳಲ್ಲೇ ಇದೆ, ಎಲ್ಲ ಬರ್ತೀನಿ ಅಂತ ಹೇಳ್ತೀನಿ ಸಿಕ್ತಾಗದು. ತಂಬಿಯ ಪೇಸು ನಡಕಾದ ಇದಂತದ್ದು ಹೆಂಗೆ ತಂಬಿಯ ಪೇಸು ನಡಕುಮೋ ಹಂಗೆ ಅಂತ ಆ ಅರ್ಥದಲ್ಲಿ ಹೇಳ್ತಾರೆ ಅವರು. ಅದಕ್ಕೆ ಆ ಥರ ಅದರಿಂದ ಆಜಗಮ ಅಂದ್ಬಿಟ್ಟು. ಆಮೇಲೆ ಕಸ್ತಯೇವ ವ್ಯತಿಷ್ಠತ ಅಂತ. ಕಸ್ತಯೇವ ಕಷ್ಟ ಅಂದ್ರೆ ಆಕಾಶ, ಆಕಾಶದಲ್ಲೇ ತಿಷ್ಠತ ಅಂತ ನಿಂತ್ಕೊಂಡು ಅನ್ಬೇಕದು. ಅದಕ್ಕೆ ವ್ಯತಿಷ್ಠತ ಅಂತ ಇದೆ, ಅಂದರೆ ವಿಶೇಷೇಣ ತಿಷ್ಠತ, ಒಂದು ನಿನ್ನೋಮ್ ಅಂತಾರೆ. ಹಾಗೆ ಅಲ್ಲಿ ಒಂದು ನಿನ್ನೋಮ್ ಅನ್ನೋದು ವ್ಯತಿಷ್ಠತ, ಬರೀ ನಿನ್ನೋಮ್ ಅಂದ್ರೆ ತಿಷ್ಠತ. ಆ ಒಂದು ನಿನ್ನೋಮ್ ಅನ್ನೋದು ವ್ಯತಿಷ್ಠತ, ವಿ ಅತಿಷ್ಠತ, ವಿ ಉಪಸರ್ಗ ವ್ಯತಿಷ್ಠತ ಆಗುತ್ತೆ ಅದು. ಯಾಕೆಂದ್ರೆ ಭಗವಂತನ ಬಗ್ಗೆ ನೇರವಾಗಿ ಅವನು ಆಚಾರ್ಯ ಮೂಲಕ ಹೋಗಬೇಕು ಅಂದ್ಬಿಟ್ಟು ಹೇಳ್ತಾನೆ. ನಾನು ಈ ಥರ ರಾಮ ಲಂಕೆ ಅಂದ್ಬಿಟ್ಟು ರಾಮನಿಗೆ ಶೀಘ್ರ ಇದು ಮಾಡಿ ಅಂತ ಹೇಳ್ತಾರೆ ನಾವು. ಹಾಗೆ ಇಲ್ಲಿ ಅದನ್ನು ವಿಶೇಷವಾಗಿ ಹೇಳ್ತಾರೆ. ಅದಕ್ಕೆ ಆಮೇಲೆ ಆಗತಾಸ್ಪದಂ ದೇಶಂ ಭರದ್ವಾಜೋಯಮ ಬ್ರವೀತ್ ಅಂದ್ಬಿಟ್ಟು ಅಂತ. ಭರದ್ವಾಜ ಆಶ್ರಮಕ್ಕೆ ರಾಮ ಹಿಂದೆ ಬಂದಾಗ ಭರದ್ವಾಜರು ಪರೀಕ್ಷೆ ಮಾಡೋದಕ್ಕೋಸ್ಕರ ಒಂದಿನ ಇಟ್ಬಿಟ್ಟು ಹೋಗ್ತಾರೆ. ಗೊತ್ತು ಅವ್ರಿಗೆ, ಯಾಕೆ ಅವ್ರಿಗೆಲ್ಲ ಇದೆಲ್ಲ ಸುಮ್ಮನೆ ಅವರಿಗೆ. ಯಾಕೆಂದರೆ ಆವತ್ತು 14 ವರ್ಷ ಮುಗಿಯುತ್ತೆ. 6ನೇ ದಿನ ಭಾರತ ಹೇಳಿದಾನೆ, ಒಂದು ಕ್ಷಣವೂ ಇರಲ್ಲ. 14 ವರ್ಷ ಮುಗಿದು 6ನೇ ದಿನ ನೀನು ನೋಡದೇ ಇದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ಬಿಡ್ತೀನಿ ಅಂತ. ಅದು ಗೊತ್ತು ಇವರಿಗೆ. ನೋಡೋಣ ಅಂತ ನೀವು ಒಂದು ದಿನ ಇಟ್ಬಿಟ್ಟು ನಾಳೆ ಹೋಗುವಂತಾರೆ ಅವರು ಇದಕ್ಕೆ ಇಲ್ಲ ಅನ್ನೋಕ್ಕಾಗಲ್ಲ ರಾಮನಿಗೆ. ಸರಿ ಆಯಿತು ಅಂತಾನೆ. ಇವನು ಹನುಮಂತನ ಕಳಿಸ್ತಾನೆ. ಹನುಮಂತ ನೀನು ಹೋಗು, ಈ ಥರ ಈ ಜಾಗವನ್ನೆಲ್ಲ ತೋರಿಸಿ, ಈ ಥರ ಇದೆಲ್ಲ ಗುಹಾ ಇಲ್ಲ ಅಂತ ನೋಡ್ಕೊಂಡು ಹೋಗು, ನಂದಿ ಗ್ರಾಮದಲ್ಲಿದ್ದಾನೆ, ನಾನು ಬಂದಿರೋ ವಿಷಯವನ್ನು ಹೇಳ್ಬಿಡು ಸಾಕು ಅಂತ. ಅದಕ್ಕೆ ಹೇಳಿದೆ ಆಗತಾಸ್ಮ ಸಂದೇಶ. ಅದೇ ಥರ ಅವನಿಗೂ ಆಗತಾಸ್ಮ ಅಂತಂದ್ರು. ಆ ಜಾಗಕ್ಕೆ ಅವನು ಹನುಮಂತ ಭರದ್ವಾಜಾಶ್ರಮದ ಬಂದ ಅಂದ್ಬಿಟ್ಟು ಅಂತ ಆ ವಿಷಯ ಹೇಳೋದಕ್ಕೆ. ಹಾಗೆ ಬಹಳ ಇದು ಮಾಡ್ತಾರದಕ್ಕೆ. ಈ ಕೋದುಕಲಮುಡಿಯ ಅಂತ ಹೇಳಿದೆ. ಅದಕ್ಕೆ ಎಲ್ಲಿ ಒಂದು ಪಿಳ್ಳ ಎಂದು ಪೆಣ್ಪಿಳ್ಳ ಅಂದರೆ ಇದು ಕೋದುಕಲಮಲ್ಲಿ ವಿಶೇಷವಾಗಿ ಸಂಬೋಧನೆ ಮಾಡ್ತಾರೆ. ಕುತೂಹಲ ಉಳ್ಳಂತಹ ಇವಳು ಒಂದು ನಾಯಕ ಪೆಣ್ಬಿಳ್ಳ ಅಂತ 3ರಲ್ಲಿ ಇದರಲ್ಲಿ ಹೇಳ್ತಾರೆ. ಅದಕ್ಕೆ ಅಂತಂದರೆ ಭಗವಂತನಲ್ಲಿ ಇವಳಿಗನ ರಾಗ ಇದೆ, ಇವಳಿಗೂ ಭಗವಂತನ ರಾಗ ಇದೆ, ಪರಸ್ಪರಂ ಭಾವಯಂತಹ ಅಂತ ಭಗವಂತ ಗೀತೆ ಹೇಳೋ ಥರ ಇವಳು ಸಹ ಇದು ಮಾಡ್ತಾಳೆ. ಅದಕ್ಕೆ ಹೇಳ್ತಾರೆ ಯಾತಕ್ಕೆ ಅಂದರೆ ಹೇಳ್ತಾರೆ ಯಾತಕ್ಕೆ ಇವಳಿಗೆ ಆ ಥರ ಹೇಳ್ತಾರೆ ಅಂದರೆ ಇವಳು ಬಹಳ ಕೃಷ್ಣನಲ್ಲೇ ಇರ್ತಾರೆ. ಅದು ಭಗವದ್ಗೀತೆ ಭಗವಂತ ಹೇಳೋ ಥರ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಯಾರು ಜ್ಞಾನಿಗಳು ನಿತ್ಯಯುಕ್ತರಾಗಿ ಒಂದೇ ಭಕ್ತಿಯಾಗಿ ನನ್ನಲ್ಲೇ ಏಕಭಕ್ತಿಯಿಂದ, ಅಂದರೆ ಇಲ್ಲೊಂದು ಸ್ವಲ್ಪ ಅದೊಂದು ಸ್ವಲ್ಪ ಕಾಲಿಡದೆ ಎಲ್ಲ ಇದರಲ್ಲೂ ಕಾಲಿಡ್ತೀವಲ್ಲ ಆ ಥರ ಇದೆ, ಒಂದೇ ಇದರಲ್ಲಿ ಇರ್ತಾರೆ ಅವರು. ಪ್ರಿಯೋಹಿ ಜ್ಞಾನಿಯವತ್ತ, ಅವರು ಅತ್ಯಂತ ನನ್ನನ್ನು ಪ್ರಿಯವಾಗಿರ್ತಾರಲ್ಲ, ಅಹಂ ಸಚ, ಅವರು ಸಹ ನನಗೆ ಅತ್ಯಂತ ಪ್ರಿಯರಾಗಿರ್ತಾರೆ. ಇವಳು ಅದರಿಂದ ಅವಳಿಗೆ ಕೋದುಕಲಮುಡಿಯ ಕುತೂಹಲ ಉಳ್ಳ. ಇನ್ನೊಂದು ಹೇಳ್ತಾರೆ ಕೋದಿಲ್ ಕುಲಮುಡಿಯ ಅಂತ, ಒಳ್ಳೆಯ ವಂಶಸ್ಥಳೆ ಅಂದ್ಬಿಟ್ಟು ಅಂತ. ಅದು ಒಂದತ್ತೆ, ಆದರೆ ಅದಕ್ಕಿಂತ ಇದೇ ಚೆನ್ನಾಗಿದೆ. ಕೋದಿಲ್ ಕುಲಮುಡಿ ಅಂದರೆ ಎಲ್ಲರೂ ಅಲ್ಲಿರೋರೆಲ್ಲರೂ ಭಗವಂತನ ಇದರಿಂದ ಎಲ್ಲರೂ ಒಳ್ಳೆಯ ವಂಶಸ್ಥರೆ, ಅದರಿಂದ ಹೇಳ್ತಾರೆ. ಅದಕ್ಕೆ ಇನ್ನೊಂದು ವ್ಯಾಖ್ಯಾನ ತೋರಿಸ್ತಾರೆ. ಸೀತೆಗೆ ಹೋಲಿಸ್ತಾರೆ. ಇವರಿಗೆ ಸೀತೆಗೂ ರಾಮನಿಗೂ ಯಾವ ಥರ ಒಂದೇ ಥರ ಭಾವನೆ ಇತ್ತು ಅಂತಂದ್ರೆ ಈ ಕೃಷ್ಣನಿಗೂ ಹೇಳಿದ್ರು ಅಂತ ಸೀತೆ ಹೇಳ್ತಾರ. ಹನುಮಂತ ಬಂದು ನೋಡ್ತಾನೆ ಅಲ್ಲಿ, ಇದು ಯಾವುದೋ ಇನ್ನೂ ಹಿಂದೆ ಭಾಷೆದಲ್ಲಿ ಹೇಳಿದ್ದೀನಿ ಸರ್. ನೋಡಿದಾಗ ಅವನಿಗೆ ಸೀತೆ ಇದೇನು ರಾಮ ಇಷ್ಟೊಂದು ಗೋಳಿಡ್ತಾ ಇದನ್ನಲ್ಲ, ಅಷ್ಟು ಸೀತೆ ಇದ್ದಾಳೋ ಅಂತ ಅವನಿಗೊಂದು ಮನಸ್ಸಲ್ಲಿ ಒಂದು ಚಿಕ್ಕದು ಇದೆ ಇರುತ್ತೆ ಅವನಿಗೆ. ಅವನು ನೋಡಿದ ತಕ್ಷಣ ತಾನೆ ತುಲ್ಯಶೀಲೋಯೋವೃತ್ತಂ ತುಲ್ಯಾಭಿಯಲಕ್ಷಣ ರಾಘವೋರ್ಹತಿ ವೈದೇಹಿ ಸಂಚೇತನ ಸೀತೆ ಕ್ಷಣ. ಅಲ್ಲಿ ಇವಳು ವೈದೇಹಿ ಅಂತ, ಅವಳಿಗೆ ರಾಮನಿಗೂ ಇವಳಿಗೂ ಒಂದೇ ವಯೋವೃತ್ತಿ, ತುಲ್ಯಶೀಲ ವಯೋವೃತ್ತಿ, ವಯಸ್ಸಲ್ಲೂ ತುಂಬ ವ್ಯತ್ಯಾಸ ಎಲ್ಲ ಕಾಣುತ್ತೆ. ಆಮೇಲೆ ತುಲ್ಯಾಭಿಯನ ಅವರ ಲಕ್ಷಣಗಳು ಒಂದೇ ಥರ ಇದೆ, ಪರಸ್ಪರ ಇರುವುದೇ. ಅದಕ್ಕೆ ಅದರಿಂದ ರಾಘವೋರ್ಹತಿ, ರಾಘವನಿಗೆ ಇವಳು ತಕ್ಕಲಾದವಳೆ, ರಾಘವನಿಗೆ ಇವಳಿಗೆ
ಇವನ್ನ ಪಡೆಯೋದಕ್ಕೆ ರಾಘವ ಪುಣ್ಯ ಮಾಡಿದ್ದ ಅನ್ನೋ ಅರ್ಥದಲ್ಲಿ ರಾಘವೋರ್ಗತಿ ವೈದೇಹಿ ಅಂದರೆ ಸೀತೆಯನ್ನು ಪಡೆಯೋದಕ್ಕೆ ರಾಮ ಪುಣ್ಯ ಮಾಡಿದ್ದ ಅನ್ನೋ ಥರ ಯಾರು ಸಂಚಯನ ಸೇರಿಕೊಳ್ಳ ಅವ್ರ ಕಣ್ಣು ಅಷ್ಟು ಇದಾಗಿದ್ದು ಕಣ್ಣು ಮಾತ್ರ ತೀಕ್ಷ್ಣವಾಗಿರುತ್ತಂತೆ ಅದಕ್ಕೆ ಪರಸ್ಪರ ಭಾವಯಿಂದ ಅನ್ನೋ ಥರ ಅದನ್ನೇ ಹೇಳ್ತಾರೆ ಅದನ್ನು. ಹಾಗಾಗಿ ಅದನ್ನು ಎಳಂದಿರ ಎನ್ನುವಾಗ ಇಲ್ಲಿ ಹೇಳ್ತಾರೆ ಇದರಲ್ಲಿ ಏನು ಅಂದರೆ ಇವಳು ಇರೋದು ಭಗವಂತನ ಜ್ಞಾನದಲ್ಲಿ, ಇವರು ಏನಿದ್ದೇನೆ ಇಲ್ಲ, ಇವಳು ಸ್ವಾಪದಲ್ಲಿ ಇಲ್ಲ ಇವಳು. ಅದರಿಂದ ನಿನಗೆ ಭಗವಂತನಲ್ಲಿ ಆಸೆ ಇದೆ ಅಂತ ಗೊತ್ತು, ಆದರೆ ನೇರವಾಗಿ ಸಂಸೋಣ ಉತ್ಕಟಾಕಾಂಕ್ಷೆ ಇದೆ ನಿನ್ನ ಈಗ ಇದರಲ್ಲಿ ಅವಳನ್ನ ಇದಾಗ್ತಾರೆ ಹೊಗಳಿದರು. ಕೆಲವ್ರನ್ನ ನಾನು ಹೊಗಳಿಕೆ ಅಂದ್ರೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಏನು ಹೇಳಿದ್ರು. ಇನ್ನು ಕೆಲವರು ಅಂತ ಅಪ್ಪ ಎಂಥವ್ ನೀನು ಯಾವ ಹೊಗಳಿಕೆಗೂ ಇಷ್ಟಪಡೋದಿಲ್ಲ ಅಂತಾರೆ. ಅದೇ ಹೊಗಳಿಕೆ ಅದೇ ಅಂದ್ರೆ ನೀವು ತುಂಬಾ ಇದಪ್ಪ ಯಾವ ಹೊಗಳಿಕೆಗಳು ಅಂದ್ರೆ ಅದೇ ಹೊಗಳಿಕೆ, ಅದಕ್ಕೆ ಅವರು ಇದಾಗ್ತಾರಂತೆ. ಆ ಥರ ಇವಳು ಹೇಳ್ತಾರಂತೆ, ನೀನು ಭಗವಂತನಿಗೆ ತುಂಬಾ ಇದು ನಿನ್ನ ಜೊತೆಲಿ ಇದ್ದರೆ ನೋಡು ನೀನು ನಮಗೂ ಇದಾಗುತ್ತೆ ಅಂದಾಗ ಅವಳ ಈಗ ಸ್ವಲ್ಪ ಮೇಲೆ ಹೋಗುತ್ತೆ ಅವಳಿಗೆ, ನನ್ನನ್ನು ಹೊಗಳೋದಿಲ್ಲ ಅಂದ್ಬಿಟ್ಟು ಅಂತ. ಆಗ ಅವಳು ಹೇಳ್ತಾರಂತೆ ಅವಳು ಹೇಳ್ತಾರಂತೆ ನಾವೆಲ್ಲರೂ ಹೋದ್ರೆ ಅಂಗೀಕಾರ ಮಾಡ್ತಾನೆ, ಯಾರು ಒಬ್ರಿಬ್ಬರ ಜೊತೆಲಿ ಬಂದ್ರೆ ಸರಿ, ಅಲ್ಲಿ ಬೇರೆ ಗುಂಪಿದೆ ಅಂತೀಯ, ಎಲ್ಲರೂ ಕರ್ಕೊಂಡು ಹೋದ್ರೆ ಎಷ್ಟೇನಕ್ಕೆ ರೆಕಮೆಂಡೇಶನ್ ಯಾರಿಗಾರು ಒಬ್ರಿಗೂ ಇಬ್ರು ಕೊಡ್ಬೋದು, ಒಂದು 100 ಜನ ಕರ್ಕೊಂಡೋದ್ರೆ ಯಾರು ಎಷ್ಟೇನಕ್ಕೆ ಅಂತ ಕೊಡೋಕ್ಕಾಗುತ್ತೆ ಅಂತ ಇವಳು. ನಾವು ಹೋದ್ರೆ ಭಗವಂತ ಒಪ್ಕೊಳ್ತಾನೆ ಅನ್ನುವಾಗ ಹೇಳ್ತಾ ಅದಕ್ಕೆ ಸುಮ್ಮನೆ ಹೋದ್ರೆ ಒಪ್ಕೊಳ್ಳೋದಿಲ್ಲ, ಪಾಡಿ ಪರೆಗೊಂಡ ಅವನಿಗೆ ಮತ್ತೆ ಅವನ ಗುಣಗಾನ ಮಾಡುತ್ತಾ ಯಾರನ್ನ ಅವನ ಮೊದಲು ಗುಣಗಳನ್ನ ವರ್ಣನೆ ಮಾಡಿದ್ರೆ ಅವನ ಸ್ತುತಿ ಪ್ರಿಯ ಅವನು, ಆಗ ಇದು ಮಾಡ್ತಾನೆ. ಆಮೇಲೆ ನಿನ್ನ ಜೊತೆ ನಮಗೋಸ್ಕರ ಮಾಡ್ತಾನೆ. ಅದಕ್ಕೆ ಆ ಪಾಡಿ ಎನ್ನುವ ಯಾರನ್ನ ಹೇಗೆ ಅಂದರೆ ಮಾವಾಯಿಗಳನ್ನು ಕೇಶೆಯನ್ನು ಕೊಂದವನು ಅನ್ನೋದಂತ ಕೇಶೆಯನಿಗೆ ಆ ಮಾವಾ ಎನ್ನುವುದಕ್ಕೆ ಇನ್ನೊಂದು ಹೇಳ್ತಾ ಅದಕ್ಕೆ ಮಾ ಅನ್ನೋದು ನಮ್ಮ ಅಜ್ಞಾನ. ಇಲ್ಲಿ ಇದರಲ್ಲಿ ಮಾವಾ ಎನ್ನುವುದು ಮೇಲೆ ಕೇಶಿ, ಮಾ ಅನ್ನೋದು ಆ ಕುದುರೆಗೆ ಹೇಳೋದು, ಅದರ ಕೇಶಿಯನ್ನು ಬಾಯನ್ನು ಸೀಳನ್ನಲ್ಲ ಅಂದ್ಬಿಟ್ಟು ಅದರಲ್ಲಿ ಮಾ ಅಂದ ಅಂದರೆ ಅಜ್ಞಾನ. ಮಾ ಅನ್ನೋದು ನಿಷೇಧಾರ್ಥದಲ್ಲಿ ಅಜ್ಞಾನ ಅಂತಾಗುತ್ತೆ. ಅಜ್ಞಾನ ನಮ್ಮಲ್ಲಿರೋ ಇದು ಆಚಾರಪರವಾಗಿ ನಮ್ಮಲ್ಲಿರುವ ಅಜ್ಞಾನ ಅನ್ನೋ ಕುದುರೆ ಅದನ್ನು ವಾಯ್ಗಳಂದಾನೆ ಆಚಾರ್ಯರು ಅದನ್ನು ಹರಿದಾಗ್ತಾರಂತೆ ಅದನ್ನು ಹೇಳ್ತಾರೆ. ಅದರಲ್ಲಿ ಅವನಿಗೆ ಅದನ್ನು ಮಾಡಿಸೋದು ಅದಕ್ಕೆ. ಆಮೇಲೆ ಪಾದೇಯಂ ಪುಂಡರೀಕಾಕ್ಷ ನಾಮ ಸಂಕೀರ್ತನ ಅಂತ. ಪಾತೇಯ ಅಂದರೆ ಬುದ್ಧಿ, ಈಗಿನ ಕಾಲದ ಬುದ್ಧಿಗಳ ಈಗಲೂ ತೊಗೊಂಡು ಹೋಗ್ತಾರೆ ಜೊತೆಯಲ್ಲಿ. ಇಲ್ಲೆಲ್ಲ ಊರಿಗೆಲ್ಲ 4-5 ದಿನ ಆಗೋದಲ್ಲ ಬುದ್ಧಿ ಕಟ್ಕೊಡೋರು, ಅಲ್ಲಲ್ಲಿ ಪಾಪ ನೀರಿಗೆ ತಿಂದ್ಬಿಟ್ಟು 2-3 ದಿನ ಆಗೋದು ಹೋಗೋದು ಬುದ್ಧಿ. ಅದೇ ಥರ ನಾವು ಅಲ್ಲಿಗೆ ಹೋಗ್ತೀವಲ್ಲ, ಅಲ್ಲಿಗೆ ಹೋಗೋಕೆ ನಮಗೆ ಸುಮಾರು ಬುದ್ಧಿಯಲ್ಲಿ ನಮಗೆ. ಅದಕ್ಕೆ ನಮಗೆ ಆ ಪಾತೇಯ ಏನು ಅಂದರೆ ಪುಂಡರೀಕಾಕ್ಷ ನಾಮ ಸಂಕೀರ್ತನವೇ, ಭಗವಂತ ನಾಮಕ್ಕೆ ಮಾಡಿದ್ರೇ ಅದೇ ನಮಗೆ ಬುದ್ಧಿ ಅಂತೆ. ಅಲ್ಲಲ್ಲಿ ಅರ್ಚಿತ ಅನ್ನೋದು 12 ಜಾಗದಲ್ಲಿ ಭಗವಂತ ನಮಗೆ ಜೀವಾತ್ಮ ಸೂಕ್ಷ್ಮ ಇದ್ದು ಎಲ್ಲ 12 ಉಚ್ಚಾರ ಕೊಡಿಸ್ತಾನೆ ಭಗವಂತ, ಎಲ್ಲ ಆದಿವಾಹಿಗಳು. ಮೊನ್ನೆ ಶ್ಲೋಕದಲ್ಲೆಲ್ಲ 12 ಎಲ್ಲ ತಿಳ್ಕೊಂಡಿದ್ವಿ. ಹಾಗೆ ನಾಮ ಸಂಕೀರ್ತನವೇ ಅದು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಆ ಮಲ್ಲರೈ ಮಾಡ್ತೀವಿ ಅಂದರೆ ಚಾನೂರ ಮುಕ್ತಿಕರನ್ನ ಅವನು ಕೃಷ್ಣ ಮದುವೆ ಕರೆಸ್ತಾನೆ, ಅವನನ್ನು ಕೊಲ್ಲಬೇಕು ಅನ್ನೋ ಉದ್ದೇಶದಿಂದನೇ ಕಂಸ ಕರೆಸ್ತಾನೆ. ಹೋದ ಮೊದಲು ಬಿಡ್ತಾನೆ, ಕೋಲಿಯ ಬೀಡ ಆಗುತ್ತೆ, ಅದನ್ನು ಇದು ಮಾಡಿದ ತಕ್ಷಣ ಚಾಣೂರ ಮುಷ್ಟಿಕರನ್ನ ಬಿಡ್ತಾನೆ. ಅವರನ್ನು ಸೋಲಿಸಿದವರೇ ಇಲ್ಲ ಯಾರು, ಇಬ್ಬರನ್ನೂ ಒಟ್ಟಿಗೆ ಬಿಡ್ತಾನೆ. ಅವರಿಬ್ಬರನ್ನೂ ಇವರು ಸರ್ ಮಾಡ್ತಾರೆ ಅದು ಹೇಳ್ತಾರೆ. ಅದರಿಂದ ಚಾಣೂರ ಮುಷ್ಟಿಗಳನ್ನು ಬಂದರು ಅಂದ್ಬಿಟ್ಟು ಅಂತ. ಇಲ್ಲಿ ಚಾಣೂರ ಮುಷ್ಟಿಗರು ಅನ್ನುವಾಗ ಇದಕ್ಕೆ ಸ್ವಾಭದೇಶದಲ್ಲಿ ಅಹಂಕಾರ ಮಮಕಾರಗಳು, ಒಂದು ಅಹಂಕಾರ ಮಮಕಾರಗಳು. ಈ ಅಹಂಕಾರ ಮಮಕಾರವನ್ನು ನಾವು ಅದರಲ್ಲಿ ಅದು ನಮಗೆ ಮೈ ಒಂಥರ ಬುಟ್ಟಿ ಥರ ಊರ್ಬಿಟ್ಟಿದೆ. ಅದನ್ನು ಆಚಾರ್ಯರು ಅದನ್ನು ನಮ್ಮ ಸೆಣಸಿ ಹೋರಾಡಿ ಅದನ್ನು ತೆಗಿತಾರಂತ ನಮಗೆ, ನಮ್ಮ ಜೊತೆ ಹೋರಾಡ್ತಾರೆ. ನಮ್ಮ ಅಹಂಕಾರ ಮಮಕಾರ ಜೊತೆ ಆಚಾರ್ಯರು ಹೋರಾಡಿ ಅದು ಹೋಗುವಂತೆ ಮಾಡ್ತಾರೆ. ಹಾಗಾಗಿ ಆಚಾರ್ಯ ಪರವಾಗಿ ಹೇಳ್ಬೇಕು ಅಂತ ಹೇಳ್ತಾರೆ. ದೇವಾದಿದೇವನೈ ಅಂತ ದೇವತೆಗಳಿಗೆ ದೇವ, ಅನೇಕ ಆದಿದೇವ, ದೇವತೆಗಳಿಗೆ ದೇವ, ಇದನ್ನು ಅನೇಕ ಇದು ಮಾಡ್ತಾರೆ. ಅದಕ್ಕೆ ಹೇಳ್ಬೇಕಂತಂದರೆ ಅನೇಕ ಇದನ್ನು ಹೇಳ್ಬೋದು ನಾವು. ಅವನ ಭಗವಂತನ ಗುಣಗಳು ಎಷ್ಟು ಹೇಳ್ದಂತ ಹೇಳ್ತಾರೆ. ಅದಕ್ಕೆ ಆ ಭಗವಂತ ಮೊದಲದವನ ಷಾಡ್ಗುಣ್ಯತ್ವ, ಸರ್ವರಕ್ಷಕತ್ವ, ಸರ್ವನಿಯಂತ್ರತ್ವ, ಸರ್ವಶೇಷತ್ವ, ಸರ್ವಜ್ಞತ್ವ, ಎಷ್ಟು ಹೇಳ್ಬೋದು. ಸರ್ವಕಾರಣತ್ವ, ಶುಭಾಶ್ರಯತ್ವ, ಶರಣ್ಯತ್ವ, ಅದು ನಿತ್ಯತ್ವ, ಒಂದೊಂದೇ ನಿರ್ತಿಶಯತ್ವ, ಆಮೇಲೆ ಸರ್ವಬಂಧುತ್ವ, ಎಲ್ಲರಿಗೂ ಬಂಧು ಸತ್ಯತ್ವ, ಜ್ಞಾನತ್ವ, ಆನಂದತ್ವ, ಅಮಲತ್ವ, ಎಲ್ಲವೂ ಭಗವಂತನಿಗೆ ಇರುವಂಥ ಗುಣಗಳು. ಎಲ್ಲಕ್ಕಿಂತ ಸತ್ಯಕಾಮತ್ವ, ಸತ್ಯಸಂಕಲ್ಪತ್ವ, ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೇಯಃಪತಿತ್ವ. ಯಾಕೆಂದರೆ ಅದೇ ನಮಗೆ ಬೇಕಾಗಿರೋದು. ಆ ಶ್ರೇಯಃಪತಿತ್ವ ಅಂತ ಆದಿದೇವನು ಶ್ರೇಯಃಪತಿತ್ವನಾದ ದೇವಾದಿದೇವ ಇದನ್ನೆಲ್ಲ ಅವನನ್ನು ನಾವು ಕೊಂಡಾಡೋಣ. ಇದಕ್ಕೆ ಅನೇಕ ಶ್ಲೋಕಗಳೆಲ್ಲ ಹಿಂದೆನೇ ಶ್ರುತಿಯನ್ನೆಲ್ಲ ಹೇಳ್ಕೊಂಡಿದ್ದೀವಿ. ಅದನ್ನು ಅದನ್ನು ಹೇಳೋದು ಬೇಡ ಅದಕ್ಕೆ. ಹಾಗಾಗಿ ಆ ದೇವಾದ ಅದನ್ನು ಷಂಡ್ರೆ ನಾವು ಸೇವಿತ್ತ. ಯಾವಾಗಲೂ ನಾವು ನಮ್ಮ ಬಡಿಗೆ ಬರಬಾರೋ ಒಬ್ಬರು ಬರಬೇಕು ಅಂತ ಇರಬಾರ್ದಂತೆ.
ಇದು ನಮ್ಮ ಲೌಕಿಕದಲ್ಲೂ ಆಗುತ್ತೆ. ಷಂಡ್ರನಾಮ ಸೇವಿತ, ಇದು ಲೌಕಿಕದಲ್ಲೂ ನೋಡಿ ಇದು ತುಂಬ ಅದಾಗುತ್ತೆ. ಯಾರಾದರೂ ಹೋದ ಅಂದರೆ ಅವ್ರು ಬಂದು ನಮ್ಮನ್ನು ಮಾತಾಡಿಸಿ ಅನ್ನೋ ಬದಲು ನಾವೇ ಹೋಗಿ ಅವ್ರನ್ನ ಮಾತಾಡ್ಸಿದ್ರೆ ಆ ಸಂಬಂಧ ಇದಾಗುತ್ತೆ, ಸಂತೋಷ ಪಡ್ತಾರೆ ಅವರು. ಅವ್ರು ಬಂದು ನಮ್ಮ ಮಾತಾಡಲಿ ಥರ ಇರ್ಬೋದು, ನಾವೇ ಹೋಗಿ. ಅದಕ್ಕೆ ಷಂಡ್ರನಾಮ ಸೇವಿತ, ಲೌಕಿಕವಾಗೂ ಇದು ಎಷ್ಟು ಹೊರಡುತ್ತೆ. ನಾವೇ ಹೋದರೆ ಇನ್ನೊಂದ್ಸಲ ಅವರೇ ಬಂದು ನಮ್ಮನ್ನು ಮಾತಾಡಿಸ್ತಾರೆ, ಕಾಯೋದಿಲ್ಲ ಅವರು. ಇದ್ದಾರೆ ಅವರು ನಮ್ಮ ಥರ ಅವರೇ ಬಂದು ಮಾತಾಡಿಸ್ಲಿ ಅನ್ನೋದು, ನಾವು ಅವರೇ ಬಂದು ಮಾತಾಡಿಸ್ಲಿ ಇದ್ದರೆ ಪರಸ್ಪರ ಆ ಥರ ಇದ್ದರೆ ಇನ್ನೂ ಅದರಿಂದ ಮನಸ್ತಾಪ ಉಂಟಾಗುತ್ತವರ ಅಲ್ಲಿ ಬಂಧುತ್ವ ಸ್ನೇಹತ್ವ ಬರೋದಿಲ್ಲ. ನಾವೇ ಹೋಗಿ ಷಂಡ್ರನಾಮ, ನಾವೇ ಹೋಗಿ ಅವ್ರನ್ನ ಮಾತಾಡಿಸಿದ್ರೆ ಸ್ನೇಹತ್ವ ಬಂಧುತ್ವ ಇನ್ನೂ ಬೆಳೆಯುತ್ತೆ. ಹಾಗೆ ಭಗವಂತನು ನಾವು ನಾವೇ ಅವನ ಹತ್ರ ಹೋದ ಅಂದರೆ ಅವಾಗೇನಾಗುತ್ತೆ, ಅವನು ನಮಗೆ ಭಗವಂತ ನಮಗೆ ಅಭಿಮುಖನಾಗ್ತಾನೆ. ಹಿಂದೆ ಹೇಳ್ದಂಗೆ ಆಭಿಮುಖ್ಯಂ ಅಂತ ಒಂದು ಹೇಳಿದ, ನಮಗೆ 6 ಗುಣ ಭಗವಂತ ಆಚಾರನ ಪಡೆಯೋದಕ್ಕೆ ಆಭಿಮುಖ್ಯ ಮುಖ್ಯ ಅಂತ. ಇಲ್ಲಿ ಭಗವಂತನೇ ಆಭಿಮುಖ್ಯನಾದರೆ ಸ್ನೇಹಪೂರ್ವಕ ಆಯಿತು ಅಂದರೆ ಅದನ್ನು ಹಾಡ್ದ ಅಂದರೆ ಖಂಡಿತವಾಗಿ ನಮಗೆ ಯಾವ ನಮ್ಮ ಇದನ್ನು ನಮ್ಮ ಪಾಪಗಳನ್ನೆಲ್ಲ ತೀರಿಸಿ ಕಡೆಗೆ ಅಂತಾನಂತೆ. ಆಹಾನ ಸಂತೋಷ ಪಡ್ತಾನಂತೆ. ಬಂದ್ರ ಭಕ್ತರೇ ನನ್ನ ಬಳಿ ಬಂದ್ರಲ್ಲ, ನಾನೇ ಹೋಗಬೇಕು ಅಂತಿದ್ದರೆ ಅವರೇ ನನ್ನ ಬಳಿ ಬಂದಲ್ಲ ಅಂದ್ಬಿಟ್ಟು ಎಂತ ಸಂತೋಷ ಪಡ್ತಾನೆ. ಹೇಗೆ ಸಾಧಾರಣ ಲೌಕಿಕವಾಗೇ ಇರೋಕ್ಕೆ ಭಗವಂತನ ಕೇಳೋದೇ ಬೇಡ. ಹಾಗಾಗಿ ಇಲ್ಲಿ ಕೇಶವನ್ನೇ ಇಂದೊಳಗೆ ಕೇಶವನ ಅರ್ಥವೆಲ್ಲ ಹೇಳಿದ್ವಿ, ಹಿಂದೆ ಹೇಳಿದ್ವಿ. ಕ್ಲೇಶವನ್ನ ಕಳೆಯೋದ್ರಿಂದ ಅವನು ಹಾಗಾನೆ ಬರ್ತಾನೆ ಅಂದ್ಬಿಟ್ಟು ಅಂತ ಅದನ್ನು ಹೇಳ್ತಾರೆ. ಅದರಿಂದ ಹಾಗಾಗಿ ಆ ಮಲ್ಲರ ಎನ್ನುವಾಗಲೂ ಅಹಂಕಾರ ಮಮಕಾರ ಅಂತ ಒಂದು ಹೇಳ್ತಾರೆ. ಇದೇ ಅರಿಷಟ್ ವರ್ಗ ಅಂತ ಹೇಳಿದ್ರೆ ಕಾಮಕ್ರೋಧಾದಿಗಳು. ಅರಿಷಟ್ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇದೆಲ್ಲ ಈ ಅರಿಷಟ್ ವರ್ಗಗಳು ಇದೆಲ್ಲ. ಇದನ್ನ ಅದು ಹೋಗ್ತಾರೆ. ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ ಅವರು ದ್ವಂದ್ವೈ ವಿಮುಕ್ತ ಸುಖ ದುಃಖ ಸಂಜ್ಞೈ ದ್ವಂದ್ವಾತೀತೋ ವಿಮತ್ಸರ. ಇದು ಮುಂದೆ ಇದರಲ್ಲಿ ಬರುತ್ತೆ, ಆಚಾರ್ಯ ಗುಣಗಳಲ್ಲಿ ಬರುತ್ತೆ. ಅವರು ದ್ವಂದ್ವ ಅಂತೆ. ಏನು ದ್ವಂದ್ವ ಅಂದರೆ ನಮ್ಮಲ್ಲಿರುವ ದುಃಖಗಳು ಅದನ್ನೆಲ್ಲ ಹೋಗಲಾಡ್ತಾರಂತೆ. ಸುಖವನ್ನು ಕೊಡ್ತಾರೆ, ದುಃಖವನ್ನು ಹೋಗಲಾಡಿ ಸುಖವನ್ನು ಕೊಡ್ತಾರೆ. ಅದು ದ್ವಂದ್ವ ಎರಡು. ಇಲ್ಲ ನಾವು ಧೂಮಾದಿ ಮಾರ್ಗದಲ್ಲಿ ಒಂದು ತರ್ನಿಸಿರಲ್ಲ, ಆ ಧೂಮಾದಿ ಮಾರ್ಗವನ್ನು ತಪ್ಪಿಸಿ ಅಚ್ಚಯಾದಿ ಮಾರ್ಗ ತರಿಸ್ತಾರೆ. ಈ ಜಾಗ ಬೇಡ, ಈ ದಾರಿ, ಅದು ಒಂದು ದ್ವಂದ್ವ. ಯಾಕೆ ಅಂದರೆ ಅವರು ವಿಮತ್ಸರ, ಆಚಾರ್ಯಗೆ ಮತ್ಸರ ಅನ್ನೋದೇ ಇಲ್ಲ. ಅಯ್ಯೋ ಇವ್ನ್ಯಾಕೆ ನಾವೊಬ್ಬರು ಹೋದ್ರೆ ಸಾಕು, ಇವ್ನ್ಯಾಕೆ ನಾವು ಆ ಥರ ಮತ್ಸರ ಇರುವಂತೆ. ಅವರಿಗೆ ಮತ್ಸರ ಇಲ್ಲದೆ ಇದ್ದರಿಂದ ಯಾರು ಬಂದರೂ ಅವರಿಗೆ ಅವರ ಇರುವಂಥ ತಪ್ಪು ದಾರಿನ ತಪ್ಪಿಸಿ ಒಳ್ಳೆ ದಾರಿ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಅದರಲ್ಲಿ ಕೆಲವು ವಿಶೇಷವಾದ ಅರ್ಥಗಳನ್ನು ಸಹ ಆಚಾರ್ಯ ಪರವಾಗಿ ನಾವು ಮಾಡ್ಬೋದು. ಅದನ್ನು ಅನುಭವಿಸೋಣ. ಮತ್ತು ಇದರಲ್ಲಿ ಏನೇನು ಹೇಳ್ತಾರೆ ಇದರಲ್ಲಿ ಅಂದ್ಬಿಟ್ಟು ಅದನ್ನು ಹೇಳ್ತಾ. ಒಂದು ಹೇಳಿದ್ವಿ ಮೇಲ್ವಾನ ನಿತ್ಯ ಹೋಗೋದು, ಇಲ್ಲಿ ಹೋಗೋದು ಅಂತ ಹೇಳಿದ್ವಿ. ಇನ್ನೊಂದು ಮುಖ್ಯವಾದ ಅಂದರೆ ಇಲ್ಲಿ ಆಂಡಾಳು ಇಲ್ಲೊಂದು ಬ್ರಹ್ಮವಿದ್ಯೆಯನ್ನು ಹೇಳಿದ್ದಾರೆ. ದಹರ ವಿದ್ಯೆ ಅನ್ನೋದು ಅದು ಬ್ರಹ್ಮವಿದ್ಯೆ. ಆ ದಹರ ವಿದ್ಯೆ 32 ಬ್ರಹ್ಮ ಅಂತ ಹೇಳಿದ್ನಲ್ಲ, ಈಗಾಗಲೇ 3-4 ಆಯಿತು. ಇದಲ್ಲ ಐಷಾಳ ವಿದ್ಯೆ ಆಯಿತು, ಆಮೇಲೆ ಉಪಗೋಸರ ವಿದ್ಯೆನೂ ಆಯಿತು, ಆಮೇಲೆ ಸಂವರ್ಗ ವಿದ್ಯೆ ಆಯಿತು. ಇದರಲ್ಲಿ ದಹರ ವಿದ್ಯೆಯನ್ನು ಹೇಳ್ತಾ ಇದ್ದಾರೆ. ಕೈವಾನಂ ಅಂದರೆ ಏನಪ್ಪ ಅಂದರೆ, ವಾನಂ ಅಂದರೆ ಆಕಾಶ ಅಲ್ಲಿದೆ. ಆ ಕೈವಾನಂ ಅಂದರೆ ನಮ್ಮ ಅಂತರ ಇದೆಯಲ್ಲ, ಒಳಗಡೆ ಆಕಾಶ ಅಂದರೆ ಅವಕಾಶ ಅಂತ, ಸ್ಪೇಸ್. ಆಕಾಶ ಅಂದರೆ ಅದಕ್ಕೆ ಜಾಗ. ಒಳಗಡೆ ದಹರಾಕಾಶ ಅಂತ, ಒಳಗಡೆ ಪುಂಡರೀಕ ಇದೆಯಲ್ಲ, ಅಲ್ಲಿ ಆ ಸೂಕ್ಷ್ಮದಲ್ಲಿ ಸ್ವಲ್ಪ ಜಾಗ ಇದೆ. ಅದಕ್ಕೆ ದಹರ, ಅದಕ್ಕೆ ಅದು ಆಕಾಶವೇ. ಅದು ಕೈವಾನಂ. ಮೇಲ್ವಾನಂ ಇಲ್ಲಿರೋದು ಆಕಾಶ. ಕೈವಾನಂ ಅಂದರೆ ಒಳಗಡೆ ಇರುತ್ತಲ್ಲ, ಅದು ದಹರ ಅದು ಅಂತ. ಅದಕ್ಕೆ ಆ ದಹರಾಕಾಶದಲ್ಲೇ ಭಗವಂತ ಇರೋದು, ಅದರಲ್ಲೇ ಬಂದು ಇರ್ತಾನೆ. ಅದು ಆ ದಹರ ವಿದ್ಯೆ ಅದೇ ಬರುತ್ತೆ. ಅದಕ್ಕೆ ದಹರ ವಿದ್ಯೆ ಬರುತ್ತೆ. ಅದು ಚಾಂದೋಪನಿಷತ್ತಲ್ಲಿ ಅದರಲ್ಲಿ ಹೇಳುತ್ತೆ. ಅದು ಯಾವ ಥರ ಅಂತ ಅಂದರೆ, ಇದರಲ್ಲಿ ಆಕಾರದಲ್ಲಿ ಮತ್ತು ಅಳತೆಯಲ್ಲಿ ಅದು ತುಂಬ ದೊಡ್ಡದಾಗಿರ್ಬೋದು, ಇದು ಸೂಕ್ಷ್ಮ ಇರ್ಬೋದು, ಸುಸೂಕ್ಷ್ಮ ಅಂತ ಹೇಳುತ್ತೆ. ಆದರೆ ಗುಣಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆಕಾಶದಲ್ಲಿ ಯಾಕೆಂದರೆ ನೀವು ಒಂದು ತೊಗೊಂಡ ಅಂದರೆ ಮೇಲೆ ಹಾಲು ತೊಗೊಂಡ್ರೆ ನೀವು 10 ಲೀಟ್ರ್ ಒಂದಿಟ್ಟು ಹಾಲೇ, ಒಂದು ಚಿಕ್ಕ ಇದ್ದಿಟ್ಟು 2 ಹಾಲೇನೆ, ಹಾಲೇ ವ್ಯತ್ಯಾಸ ಇಲ್ಲ. ಇನ್ನೂ ಚಿಕ್ಕದಲ್ಲಿಟ್ಟರು ಹಾಲೇ, ಅದು ಹಾಲು ಇದಕ್ಕೆ ಬೇರೆ. ಅದರಿಂದ ಮೇಲಿರುವ ಆಕಾಶಕ್ಕೆ ಯಾವ್ಯಾವ ಗುಣಗಳಿದೆಯೋ ಇನ್ನೂ ಕೊಂಡಾಡ ಚಾಂದವಿದೆ. ಅಲ್ಲಿ ಏನು ಗುಣಗಳಿಲ್ವೋ ಅದು ಎಲ್ಲ ಇಲ್ಲಿದೆ ಅಂತ ಶ್ರುತಿ. ಮೇಲಾಕಾಶದಲ್ಲಿ ಏನಿಲ್ವೋ ಅದು ಕೂಡ ಇದರಲ್ಲಿದೆ ಅನ್ಬಿಟ್ಟು ಅಂತ. ಅದು ದಹರ ಅಂತ. ಅದಕ್ಕೆ ದಹರ ವಿದ್ಯೆಯಲ್ಲಿ ಬರುತ್ತೆ. ಅಥ ಯದದಿಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಷ್ಮ ದಹರೋ ಅಸ್ಮಿನ್ ಅಂತರೆ ಆಕಾಶಸ್ತಸ್ಮಿನ್ನೇ ಯದಂತಸ್ತದನ್ ಅನ್ವೇಷ್ಟವ್ಯ ತದ್ವಾ ವಿಜಿಜ್ಞಾಸಿತವ್ಯ ಅಂತ. ಅಂದರೆ ಒಳಗಡೆ ಅಥ ಯದಸ್ಮಿನ್ ಪುರೇ, ಅದಕ್ಕೆ ಬ್ರಹ್ಮಪುರ ಅಂತ ಹೆಸರು.
ಆ ಪುಂಡರೀಕದಲ್ಲಿತ್ತಲ್ಲ ಅದೇ ಆ ಪುಂಡರೀಕ ಅದರಲ್ಲಿ ಒಂದು ಜಾಗ ಹೀಗಿರುತ್ತೆ. ಪುಂಡರೀಕ ಮೊಗ್ಗು, ನಮಗೆ ಹೃದಯ ಅನ್ನೋದು ಒಂದು ಶುಚಿಲ ಮೊಗ್ಗು ಥರ ಇರ್ತದೆ, ಉಲ್ಟಾ ಕೆಳಗಡೆ ಮೊಗ್ಗು ಥರ. ಆ ಮೊಗ್ಗು ತುದಿನಲ್ಲಿ ಸ್ವಲ್ಪ ಆಕಾಶ ಜಾಗ ಇದ್ದಂತೆ, ಅದಕ್ಕೆ ದಹರ ಅಂತ ಜಾಗ ಅದು, ದಹರಾಕಾಶ ಅಂತ. ಅದಕ್ಕೆ ಚಿಕ್ಕದಿರೋದು ದಹರಾಕಾಶ ಅದು. ಅಲ್ಲಿ ಅದು ವೇಷ್ಮ ಅಂದರೆ ವೇಷ್ಮ ಅಂದರೆ ಇರೋ ಮನೆ, ಭಗವಂತ ಅಲ್ಲಿ ಇರೋ ಮನೆ ಅದು. ಅಲ್ಲಿ ಇದ್ದವನು ಇಲ್ಲಿ ಬಂದಿದ್ದಾನಂತೆ ಅವನು. ಅಂತರಾಕಾಶ ಒಳಗಡೆ ಅಂತರಾಕಾಶ ಇರ್ತಾನ. ತಸ್ಮಿನ್ ಯದಂತಹ ತದನ್ನು ಯಾರು ಒಳಗಡೆ ಇದ್ದಾನೋ ಆ ದಹರಾಕಾಶವನ್ನು ಅವನ್ನ ಅನ್ವೇಷ್ಟವ್ಯ, ಅವನ್ನು ಹುಡ್ಕೊಳ್ಬೇಕು ನೀವು. ತದ್ಭಾವ ಅವನನ್ನು ಹುಡ್ಕೊಂಡು ವಿಜಿಜ್ಞಾಸಿತವ್ಯ, ಅವನನ್ನು ನೀವು ಧ್ಯಾನವನ್ನು ಮಾಡಬೇಕು. ಅದು ಪೂರ್ತಿ ಅದನ್ನೇ ಹೇಳ್ತಾರೆ. ಅದಕ್ಕೆ ಅದನ್ನು ಎಂತಹ ಅನ್ನೋದಕ್ಕೆ ಹೇಳ್ತಾರೆ ಅದ್ರಲ್ಲಿ ಬರುವಾಗ. ಒಳಗಡೆ ಇರೋ ದಹಾರಾಕಾಶದಲ್ಲಿ ಯಾವ ಥರ ಅನ್ವೇಷ್ಟವ್ಯ ಅಂತಾರಲ್ಲ ಅವನಿಗೆ 3 ಧರ್ಮವನ್ನು ಹೇಳ್ತಾರೆ. ಮನೋಧರ್ಮ, ಪ್ರಾಣಧರ್ಮ ಮತ್ತು ದೇಹಧರ್ಮ ಹೇಳ್ತಾರೆ. ಅದು ಅಷ್ಟಗುಣಗಳಿದೆಯಲ್ಲ ಅದರಲ್ಲಿ. ಮನೋಧರ್ಮ ಅಂದರೆ ಶೋಕ ಮೋಹ ಅದಿಲ್ಲದೆ ಇರೋವನು. ಆಮೇಲೆ ಪ್ರಾಣಧರ್ಮ ಅಂದರೆ ಹಸಿವು ಬಾಯಾರಿಕೆ ಅದಿಲ್ಲದೆ ಆಗೋದಿಲ್ಲ. ದೇಹಧರ್ಮ ಅಂದರೆ ಜರ ಮತ್ತು ಮೃತ್ಯು. ಇದು ಅದೇನು ಅಂದರೆ ಅದರಲ್ಲೇ ಮುಂದೆ ಹೇಳ್ತಾರೆ ಅದಕ್ಕೆ. ಅಪಹತಪಾತ್ಮ ವಿಜರೋ ವಿಮೃತ್ಯು ವಿಶೋಕಃ ಅವಿನಾಶಃ ವಿಶೋಕಃ ಅಜಿಗಾಸಃ ಅಜಿಗತ್ಸಃ ಅಪಿಪಾಸಃ ಸತ್ಯಕಾಮಃ ಸತ್ಯಸಂಗ. ಈ 8 ಗುಣಗಳು ಹೇಳುತ್ತಿಲ್ಲ. ಆ 8 ಗುಣಗಳಿಂದ ಉಳ್ಳವನು ಈ ಮನೋಧರ್ಮ, ಪ್ರಾಣಧರ್ಮ ಮತ್ತು ದೇಹಧರ್ಮ ವಿವರ್ಜಿತನಾದವನು. ಅವರಿರುವ ಜಾಗದಲ್ಲಿ ಅದು ಕೀಳ್ವಾನಂ. ಅದಕ್ಕೆ ಕೀಳ್ವಾನಂ ಪದವನ್ನು ಹಾಕಲು. ಅದೇ ಬ್ರಹ್ಮಪುರ, ಬ್ರಹ್ಮ ಇರುವಂಥ ಜಾಗ ಅದಕ್ಕೆ. ಅದೇ ಮೇಲೆ ಇದರ ದೈತ್ಯಗಳು ಬರುತ್ತೆ. ಇದಕ್ಕೆ ದಾಕರಂ ವಿಪಾತ್ಮಂ ಪರವೇ ಯಸ್ಮಭೂತಂ ಯತ್ಪುಂಡರೀಕಂ ಪುರವಜ್ಯ ಸಕೃಸ್ತಂ ತತ್ರಾಪಿ ದಾಕರಂ ಗಗನಂ ದಿಶೋ ತತ್ತಸ್ಮಿನ್ ಯದಂತಸ್ ತದುಪಾಸಿತವ್ಯಂ. ಯಾರು ದಹರಾಕಾಶದಲ್ಲಿರ್ತಾನೋ ಅವನ್ನ ಉಪಾಸನೆ ಮಾಡಬೇಕು ಅಂತ. ಇದಕ್ಕೆ ದಹರ ಉತ್ತರೇಭ್ಯ ಅಂತ ಒಂದು ಬ್ರಹ್ಮಸೂತ್ರವೇ ಮಾಡಿಬಿಟ್ರು ವ್ಯಾಸರು. ಆ ದಹರ ಉತ್ತರೇಭ್ಯ ಬ್ರಹ್ಮಸೂತ್ರ, ಅದಕ್ಕೆ ಈ 2 ಇದು ವಿಷಯವಾಕ್ಯ. ಈ 2 ಮಂತ್ರ ಹೇಳಿದ್ನಲ್ಲ ಅದೇ ವಿಷಯವಾಕ್ಯ. ಅದರಲ್ಲಿ ಇದೆಲ್ಲ ಮಾಡಿ ತುಂಬ ದೀರ್ಘವಾಗಿ ಮಾಡಿ ಆ ದಹರ ಉತ್ತರೇಭ್ಯ ಅಂತ ಭಗವಂತ ಹೇಗೆ ಬಂದಿದ್ದಾನೆ, ಈ ಒಳಗಡೆ ಇರ್ತಾನೆ ಅಂದ್ಬಿಟ್ಟು ಅಂತ. ಇದಕ್ಕೆ ದಹರ ಈ ಥರ ಮಾಡ್ದ ಅಂದರೆ ಭಗವಂತನ ಈ ಥರ ಅಷ್ಟಗುಣಗಳ ಉಳ್ಳಾಗಿ ನಮ್ಮ ಅಂತರ್ಯಾಮಿಯಾಗಿದ್ದಾನೆ ಅಂತ ಉಪಾಸನೆ ಮಾಡಿದ್ರೆ ಅವ್ರಿಗೆ ಹೇಳ್ತಾರೆ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ ಅಂತ ಹೇಳ್ತಾರೆ. ಇದಕ್ಕೆ ದೊಡ್ಡ ವಿವಾದ ಮಾಡಿ ಪೂರ್ವಪಕ್ಷ ತುಂಬ ಇದೆ. ಎಲ್ಲ ಲೋಕಗಳು ಕಾಮಚಾರನಾಗಿದೆ, ಎಲ್ಲ ಲೋಕಗಳಿಗೂ ಅವನು ಹೋಗ್ಬೋದು ಇರ್ತಾನೆ ಅಂದ್ಬಿಟ್ಟು ಅಂತ ಆ ಗುಣಗಳದು. ಅದಕ್ಕೆ ಹಾಗಿದ್ದ ಅಂದ್ರೆ ಮೇಲಕ್ಕೆ ಹೋದ್ಮೇಲೆ ಅವನಿಗೆ ನಚಕುಲ ಬರ್ತಲ್ಲ, ಹೇಗೆ ಎಲ್ಲ ಕಡೆ ಹೋಗ್ತಾನೆ ಅಂತ ಇರುತ್ತಲ್ಲ ಪೂರ್ವವಾದ ವಿದಂಡವಾದ. ಅಲ್ಲಿ ಹೇಳ್ತೀರ ವಾಪಸ್ಸೇ ಬರೋದಿಲ್ಲ ಅಂತ. ಇಲ್ಲಿ ಶ್ರುತಿ ಹೇಳ್ತಿದೆ ಸರ್ವಲೋಕೇಶು ಎಲ್ಲ ಲೋಕಗಳು ಹೋಗ್ಬೋದು ಅಂತ. ಈ ಉಪಾಸನೆ ಮಾಡಿ ಹೋದ ಅಂದ್ರೆ ಮುಕ್ತರಿಗೂ ಸಹ ಸತ್ಯಕಾಮ ಸತ್ಯ ಸಂಕಲ್ಪ ಇರೋದ್ರಿಂದ ಎಲ್ಲ ಕಡೆಗೂ ಹೋಗ್ಬೋದು. ಆದರೆ ಅವ್ರು ಹೋಗೋದು. ಈಗ ಮನೆ ತುಂಬ ಇರ್ಬೋದು, ನೀವು ಇಟ್ಕೊಂಡಿರ್ಬೋದು. ನೀವು ತಿಂದೇ ಇದ್ರೆ ಏನು ಮಾಡ್ತಾರೆ? ಈಗ ಎಷ್ಟು ಕೆಲವರು ಅವರು ವ್ಯಾಪಾರ ಮಾಡ್ತಾರೆ, ಅವರ ಲಿಕ್ಕರ್ ವ್ಯಾಪಾರ ಮಾಡ್ತಾರೆ, ಅವ್ರು ಕುಡಿಯೋದಿಲ್ಲ. ಮನೆ ತುಂಬ ಇರುತ್ತೆ, ಅವ್ರು ಕುಡಿಬೋದು ಬೇಕಾದರೆ, ಆದರೆ ಅವ್ರು ಕುಡಿಯೋದಿಲ್ಲ. ಇಲ್ಲಿ ಅವನಿಗೆ ಸತ್ಯ ಸಂಕಲ್ಪ ಇರೋದ್ರಿಂದ ಲೋಕ ವ್ಯಾಪಾರ ಇರ್ತಲ್ಲ ಅದರ ವ್ಯರ್ಜ ಸೃಷ್ಟಿ ವ್ಯರ್ಜವಾದ ಬಾಕಿ ಎಲ್ಲವನ್ನೂ ಮಾಡ್ಬೋದು ಅವನು. ಆದರೆ ಮಾಡೋಕ್ಕೆ ಹೋಗೋದಿಲ್ಲ ಅವನು, ಏಕೆಂದ್ರೆ ಭಗವಂತನೇ ಹೇಳ್ತಾನೆ. ಆದರೆ ಅವ್ನು ಮಾಡ್ಬೋದು. ಅದು ಸರ್ವಲೋಕೇಶು ಅವನು ಹೋದ ಅಂದರೆ ಹೇಳುತ್ತೆ ಮುಂದೆ ಅವನು ತನ್ನ ಪಿತೃಗಳು ನೋಡಬೇಕು ಮುಂದೆ ಪಿತೃಲೋಕ ಹೋಗ್ಬೋದು, ಅವನು ಇನ್ನೊಂದು ನೋಡ್ಬೇಕು ಆ ಲೋಕಕ್ಕೆ ಹೋಗ್ಬೋದು, ಮುಕ್ತನಾದವನು ಅಂತ ಶ್ರುತಿನಲ್ಲೇ ಬರುತ್ತೆ ಮುಂದೆ. ಆ ಥರ ಅವನು ಮನಸ್ಸು ಮಾಡಿದ್ರೆ ಹೋಗ್ಬೋದು. ಇಲ್ಲಿ ಬಂದು ನೋಡಬೇಕು ಅಂತ ನೋಡ್ಬೋದಂತೆ. ಅವರು ಬರೋದಿಲ್ಲ ಇಲ್ಲಿ, ಅಲ್ಲಿ ಹೋದ್ಮೇಲೆ ಒಂದು ವೇಳೆ ಅವನು ಅನ್ಸಿದ್ರೆ ಇಲ್ಲಿ ಬಂದು ನಮ್ಮ ಇವ್ರು ನೋಡ್ಬೇಕು ಅಂತ ನೋಡ್ಬೋದಂತೆ. ಅವರು ಅಷ್ಟು ಇದೆಲ್ಲ ಇರುತ್ತೆ ಅಂತ, ಆದರೆ ನೋಡೋದಿಲ್ಲ ಅಂತ. ಇಲ್ಲಿ ದಹರ ವಿದ್ಯೆಯನ್ನು ಹೇಳೋದ್ರಿಂದ ಅವನು ಹೇಳಬೇಕಾದ್ರೆ ಅವಳು ಕೀಳ್ವಾನಂ ಬೆಳ್ಳೆಂಡ್ರೆ ಅಂದರೆ ಅದು ಬೆಳಗಬೇಕು. ಅಂದರೆ ನಮ್ಮಲ್ಲಿರುವ ಕತ್ತಲೆ ಅಂದರೆ ಬೆಳ್ಳೆಂಡ್ರೆ ಅದು ಶಿರವೀಡು ಥರ ಇದೆಯಲ್ಲ, ಅದು ಹೋಗಿ ಅದು ನಮಗೆ ಹೋಗ್ಬೇಕು. ಅದನ್ನು ನಮ್ಮಲ್ಲಿರೋ ಕತ್ತಲೆ ಹೋಗಿ ಬೆಳಕಾಗಬೇಕದು. ಅದರಿಂದ ಅಂದರೆ ದಹರಾಕಾಶದಲ್ಲಿರುವ ಇದು ಉಪಾಸನೆ ಮಾಡಿದ್ರೆ ಅವರಿಗೆ ಸಿಗೋದೇ ಮುಂದೆ ಇದು ಅಂದ್ಬಿಟ್ಟು ಅಂತ. ಅದಕ್ಕೆ ಸಿಗೋದೇ ಅವರಿಗೆ ಇದು ಅಂದರೆ ಆಚಾರ್ಯ ಪರವಾಗಿ ಇದನ್ನು ಬಹಳ ಹೇಳ್ತಾ ಇದಕ್ಕೆ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಶಿರವೀಡು ಅಂದರೆ ಶಿತ್ತಿನ್ ಬಮ್ ಅಂತ, ಪೆರೆವೀಡು ಪೇರಿನ್ ಬಮ್. ಶಿತ್ತಿನ್ ಬಮ್ ಅಂದರೆ ಚಿಕ್ಕದು ಕೈವಲ್ಯ, ಪೇರಿನ್ ಬಮ್ ಅಂದರೆ ಮೋಕ್ಷ. ಕೈವಲ್ಯ ಮತ್ತು ಮೋಕ್ಷ ಅದು ಹೇಳ್ತಾರೆ ಅದಕ್ಕೆ. ಇದಕ್ಕೆ ಕೈವಲ್ಯ ಮೋಕ್ಷಕ್ಕೆ ಸಹ ಭಗವಂತನ ಭಗವದ್ಗೀತೆಯಲ್ಲಿ ಬರುತ್ತೆ. ಅದರಲ್ಲಿ ನಮ್ಮ ಮೇಲೆ ಓದ್ಬೇಕಾದ್ರೆ ನಮಗೆ ಅವನು ಇದೆಲ್ಲವನ್ನು ಪಡಿತಾನೆ ಅಂತ ಬರುತ್ತೆ ಅದು. ಆದರೆ ಭಾಷೆಗಾರರು ಅರ್ಥ ಮಾಡಬೇಕಾದ್ರೆ ಅದಕ್ಕೆ ಇದನ್ನೇ ಮಾಡ್ತಾರೆ, ಏನೋ ಆ ಶ್ಲೋಕಕ್ಕೆ ಅರ್ಥವನ್ನು ಮಾಡಬೇಕಾದ್ರೆ ಅವರು
ಇದೆಲ್ಲ ಕೈವಲ್ಯವನ್ನೇ ಹೇಳಿದೆ, ಪರಮಪದವನ್ನು ಹೇಳಿಲ್ಲ. ಭಗವಂತ ನೇರವಾಗಿ ಅದರಲ್ಲೂ ಪುನರಾವರ್ತಿ ಇಲ್ಲ ಅಂತಾನೆ ಹೇಳಿದ್ದಾನೆ. ಆದರೂ ಸಹ ಅದರ ಮುಂದರಲ್ಲಿ ಅದರಲ್ಲಿ ಎರಡು ಅಕ್ಷರ ಅಂತ ಪದವನ್ನು ಉಪಯೋಗಿಸಿದೆ. ಅಕ್ಷರ ಅನ್ನುವಾಗ ಜೀವಾತ್ಮ ಹೇಳದೆ ಅಕ್ಷರ ಅಂತ ಹೇಳ್ಬೇಕಾದ್ರೆ ಇವನ್ನ ಹೇಳಿ ಬದ್ದನ್ನ ಹೇಳಿ ಅಕ್ಷರ ಅನ್ನುವಾಗ ಜೀವಾತ್ಮವನ್ನ ಹೇಳಿದೆ. ಅದರಲ್ಲಿ ಇದು ಜೀವಾತ್ಮನ ಕುರಿತಾಗಿರೋದ್ರಿಂದ ಜೀವಾತ್ಮನ ವಿಧವಾದ ಮೋಕ್ಷ ಸಿಗುತ್ತೆ ಅಂದ್ಬಿಟ್ಟು, ಅದು ಸಹ ಅಲ್ಲಿ ಹೋದವರು ಯಾರು ಹಿಂದೆ ಬರೋದಿಲ್ಲ. ಅಂದರೆ ಅವರಿಗೆ ಮೋಕ್ಷ ಇಲ್ಲ, ಅದು ಭಗವಂತನಿಗೆ ಅನುಭವ ಆಗಿದೆ. ಅವರು ಅಲ್ಲಿದ್ದವರು ಯಾರು ಹಿಂದೆ ಬರೋದಿಲ್ಲ. ಅಲ್ಲಿ ಭಗವಂತ ಅನುಭವ ಆತ್ಮಾನುಗುಣ ಆದ್ಮೇಲೆ ಭಗವಂತನ ಅನುಗ್ರಹದಿಂದ ಮತ್ತೆ ಮೇಲೆ ಹೋಗ್ತಾರೆ ಅವರು. ಹಾಗಾಗಿ ತೊಗೊಂಡ್ಬೇಕಾದವ್ರ ಅಂತ ಅದನ್ನ ವಿಚಾರವಾಗಿ ತೆಗೆದು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಇದು ಸಹ ಭಗವಂತನ ಹೇಳುವ ಬಹಳ ವಿಷಯವಾದಂಥ ವಿಷಯ ಅದು. ಆಮೇಲೆ ಇನ್ನೊಂದು ಶಿರುವೀಡು ಅಂತ ಅಂದರೆ ಆಳ್ವಾರಗಳು ಇದನ್ನ ತೋರಿಸಿದ್ದಾರೆ. ಇದನ್ನ ಭಾಷ್ಯಕಾರರು ಯಾಕೆ ಇದನ್ನ ಕೈವಲ್ಯ ಅಂತ ಮಾಡಿದ್ರು, ಪರಮಪದ ಮಾಡಿದೆ ನೋಡಿ. ಪರಮಪದ ಅಂತ ಪರಮಂ ಪ್ರಾಪ್ತಮಂ ಪದ ಉಪಯೋಗಿಸಿದ್ದಾರೆ. ಯಾಕೆ ಪರಮಪದವನ್ನು ಹೇಳಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅದರಲ್ಲಿ ನಮ್ಮಾಳ್ವಾರ ಒಂದು ಭಾಷಣ ಇದೆ. ಆ ಭಾಷಣದಿಂದ ಪ್ರಭಾವ ಅಂತ ಅವ್ರು ಹೇಳ್ತಾರೆ. ಪುರುಹಮಿ 4ನೇ ಇದರಲ್ಲಿ ಬರ್ತಾ ಇದ್ದು ಶತಕದಲ್ಲಿ, ಪುರುಹಮಿಹ ಉಣರ್ವತ್ತೋಡು ನೋರ್ಕೆಲ್ಲಾಂ ಬಿಟ್ಟು ಇರುಹಲ್ ಇರುಪ್ಪೆನ್ನುಂ ಜ್ಞಾನಿಕ್ಕುಂ ಅಪ್ಪಯನ್ನಿಲ್ಲಯೇ ಶುರುಹ ನಿನವೆದೋರ್ ಪಾಶಮುಂಡಾಂ ಪಿನ್ನುಂ ವೀಡಿಲ್ಲೈ ಉರುಹಲ್ ಈಶನೈ ಪತ್ತಿ ವಿಡಾವಿಡಿಲ್ ವೀಡಗದೆ ಅಂತ ಹೇಳ್ತಾರೆ. ಏನು ಅಂದರೆ ಇಲ್ಲಿ ಹೇಳ್ಬೇಕಾದ್ರೆ ಇರುಹ ಇರುಪ್ಪೆನ್ನಂ, ಇರುಹ ಅನ್ನೋದು ಆತ್ಮ, ಇರುಪ್ಪೆನ್ನಂ ಅನ್ನೋದು ಕೈವಲ್ಯ. ಇರುಹ ಇರುಪ್ಪೆನ್ನಂ ಅಂತಂದರೆ ಎಲ್ಲವನ್ನೂ ಬಿಟ್ಟು ಭಗವಂತನ ಆತ್ಮವನ್ನೇ ಧ್ಯಾನ ಮಾಡ್ತಾರಲ್ಲ ಅವರು. ಆ ಜ್ಞಾನಿ ಅಂತ ಹೇಳೋದ್ರಿಂದ, ಜ್ಞಾನಿ ಅಂದರೆ ಜ್ಞಾನ ಯೋಗದಲ್ಲಿ ಮಾಡೋರಿಗೆ ಕೈವಲ್ಯ ಸಿಗೋದು. ಅವರಿಗೆ ಅಪ್ಪಯನ್ ಇಲ್ಲ ಅಂತಂದರೆ ಏನು ಹೇಳ್ತಾರೆ ಆಳ್ವಾರ್ ಅಂದರೆ, ಜ್ಞಾನಯೋಗ ಮಾಡಬೇಕಾದ್ರೂ ಭಗವಂತನ್ನೇ ಪ್ರಾರ್ಥನೆ ಮಾಡಬೇಕು, ಅವನತ್ರ ಶರಣಾಗತಿ ಮಾಡಬೇಕು. ಅಂದರೆ ಆ ಜ್ಞಾನಯೋಗ ಫಲಿಸ್ಬೇಕಾದ್ರೂ ಭಗವಂತನ ಶರಣಾಗತಿನೇ ಮಾಡಬೇಕು. ಯೋಗಿಗಳು ಅಷ್ಟೇ, ಆ ಯೋಗ ಫಲಿಸಕ್ಕೆ ಭಗವಂತ ಶರಣಾಗತಿ ಮಾಡಿ ಮೋಕ್ಷಕ್ಕೆ ಮಾಡಲ್ಲ, ನನ್ನ ಯೋಗ ಆಗಲಿ ಶರಣೆ ಮಾಡಬೇಕು. ಅಪ್ಪಯ್ಯನ್ ಇಲ್ಲಯೇ, ಆ ಭಗವಂತ ನಿಲ್ಲೇ ಇಲ್ಲ ಅಂದರೆ ನಿಮಗೆ ಇದು ಸಿಗೋದೇ ಲಾಭ. ಅದಕ್ಕೆ ಹಾಗಿರ್ಬೇಕಾದ್ರೆ ಮರುಹಲ್ ಈಶನೈ ಪತ್ತಿ ವಿಡಾವಿಡಿಲ್ ವೀಡಗದೆ. ಇದರಲ್ಲಿ ಇಲ್ಲಿ ಹಿಂದಕ್ಕೆ ಬರ್ತೀರ ನೀವು, ಇದು ವೀಡಿಲ್ಲ, ಇದು ಅದು ಅಲ್ಲಿ ಪಿನ್ನು ವೀಡಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಅಂದ್ರೆ ಹೇಗಿರೋ ಭಗವಂತ ಶರಣಾಗತಿ ಮಾಡ್ತೀರಾ, ಆತ್ಮಜ್ಞಾನ ಬಂದು ಅವನ್ನೇ ಕೇಳ್ಕೊಳ್ಳಿ ಅಂದ್ಬಿಟ್ಟು ಅದ್ಭುತ ಹೇಳ್ತಾರೆ. ಈಶನೈ ಪತ್ತಿ ವಿಡಾವಿಡಿಲ್ ವೀಡಗದೆ, ಹಿಂದೆ ಬರದೇ ಇರುವಂತಹ ಅದನ್ನ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಗೀತೆಯಲ್ಲಿ ಹೇಳ್ತಾರೆ, ಓಮಿತ್ಯೇಗಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಪ್ರಯಾತಿ ತಜಂ ದೇಹಂ ಸಯಾತಿ ಪರಮಾಂಗತಿ ಅಂತಿದೆ. ಮೇಲ್ ನೋಡ್ದ ಅಂದ್ರೆ ಯಾರು ಓಮಿತ್ಯಕ್ಷರ ಬ್ರಹ್ಮ ವ್ಯಾಹರನ್, ಇಲ್ಲಿ ಅಕ್ಷರಂ ಅಂತ ಪದವನ್ನು ಹಾಕಿರೋದ್ರಿಂದ ಅಕ್ಷರ ಅನ್ನೋದು ಜೀವಾತ್ಮ, ಅದನ್ನ ವ್ಯಾಹರನ್. ಇದಕ್ಕೆ ಭಾಷಿಕಾರರು ಮಾಡಬೇಕಾದ್ರೆ ಇದು ಕೈವಲ್ಯ ಅಂತ ಮಾಡಿದ್ದಾರೆ, ಕೈವಲ್ಯವೇ ಮಾಡಿದ್ದಾರೆ. ಅದೇ ಮಾಮನುಸ್ಮರನ್, ಯಾರು ನನ್ನ ಧ್ಯಾನ ಮಾಡ್ತಾರೋ ಯಪ್ರಯಾತಿ ತ್ಯಜಂ ದೇಹಂ, ದೇಹ ಬಿಟ್ಟ ಮೇಲೆ ಸಯಾತಿ ನೋಡ್ಬೇಕಾದ್ರೆ ಪರಮಾಂಗತಿಂ ಅಂದ್ರೆ ಪರಮಾಂಗತಿಂಗೆ, ಅದಕ್ಕೆ ಆತ್ಮನ ಪರಮಾಂಗತಿಂ ಅನ್ನುವಾಗ ಆತ್ಮ ಪರಮಾಂಗತಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆತ್ಮದಲ್ಲಿರುವ ಗತಿ ಪರಮಾಗತಿ ಯಾಕಂದ್ರೆ ಕೈವಲ್ಯ, ಅದನ್ನ ಪಡೀತಾರೆ. ಅದು ಸಹ ಹಿಂದಿಗೆ ಬರದೇ ಇರುವಂಥದ್ದೇ, ಭಗವಂತನಿಗೆ ಅಭಿಪ್ರಾಯ ಉಂಟದ್ದೇ. ಅದರಲ್ಲಿ ಭಗವಂತನ ಅಭಿಪ್ರಾಯ ಇಲ್ಲ ಅಂತಿಲ್ಲ, ಅದೂ ಇಲ್ಲ ಅಂತ ಹೇಗೆ ಮಾಡೋದಕ್ಕೆ. ಅದು ಹೇಗೆ ಬರುತ್ತೆ ಅಂದರೆ ಇದಕ್ಕೆ ಮಾಡೋದಕ್ಕೆ ಅದೇ ಮುಂದಿನ ಅದೇ ಇದರಲ್ಲಿ ಯಾವಾಗಲೂ ಒಂದು ತಗೊಂಡು ಅಂದರೆ ಒಂದು ಶ್ಲೋಕವನ್ನು ಇಟ್ಕೋಬಾರ್ದು. ಅದೇ ಭಾಷೆಕಾರರು ವೇದವನ್ನು ತಗೊಂಡ್ರೆ ಒಂದು ಮಂತ್ರವನ್ನು ಇಟ್ಕೊಂಡು ವ್ಯಾಖ್ಯಾನ ಮಾಡಬೇಡಿ, ಆ ಪ್ರಸಂಗ ಪೂರ್ತ ತೆಗೆದು ನೋಡಿ. ಆ ತತ್ವಸಿಗೆ ಅಷ್ಟೇ, ತತ್ವಸಿ ಮಾತ್ರ ತಗೋಬೇಡಿ, ಅಲ್ಲಿ ಹೇಳಿರುವಂಥ ಇದು ಫುಲ್ಲಿ ತಗೊಳ್ಳಿ, ಅವಾಗ ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ಅದೇ ಗೀತೆಯಲ್ಲಿ ಮುಂದೆ ಭಗವಂತ ಹೇಳ್ತಾನೆ, ಅವನೇ ಕೃಷ್ಣ, ಅವ್ಯಕ್ತೋಕ್ಷರ ಇತ್ಯುಕ್ತ ತಮಾಹು ಪರಂಗತಿಂ. ಅವ್ಯಕ್ತ ಅಕ್ಷರ, ಅಕ್ಷರದ ಜೀವಾತ್ಮ, ತಮಾಹು ಅದೇ ಪರಮಾಗತಿ ಅಂತ, ಜೀವನ ಪಡ್ಕೊಳ್ಳೋದೇ ಪರಮಾಗತಿ ಅಂತ ಅವನೇ ಮುಂದೆ ಹೇಳೋದ್ರಿಂದ ಇಲ್ಲಿ ನಮಗೆ ನೋಡಿ ಯಾರು ಹೊಡೆಯೋದಿಲ್ಲ ಅಂತ ಮಹಾನ್ ಅವರ ಆ ಥರ ಮಾಡೋದು. ಅದಕ್ಕೆ ಭಾಷಾ ನಮ್ಮ ಹೇಳಿದಂಥ ಅದರಲ್ಲಿ ಇದಕ್ಕೆ ವ್ಯಾಖ್ಯಾನ ಜನ ಹೇಳ್ತಾರೆ, ನೀವು ಅವನು ಪಡೆಯೋದಕ್ಕೂ ಶರಣಾಗತಿ ಮಾಡಬೇಕು, ಭಗವಂತನ ಕೇಳ್ಕೋಬೇಕು, ಆತ್ಮನ್ನೇ ಕೇಳ್ಬೋದು, ಪರಮಾತ್ಮನ್ನೇ ಕೇಳ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಬಿಡಾವಿಡಿಲ್ ವೀಡ, ಅಲ್ಲಿ ಕೇಳ್ಕೊಳ್ಳಿ, ಯಾಕೆ ಹಿಂದೆ ಬರುವಂಥ ಇದಿಲ್ಲದ ಶಾಶ್ವತವಲ್ಲದ ಮೋಕ್ಷವನ್ನು ಕೇಳ್ಕೊಳ್ತೀರಿ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ ಅವರು. ಹಾಗಾಗಿ ಇದರಲ್ಲಿ ಆಚಾರ್ಯ ಪರವಾಗಿ ಹೇಳಿದಂಥ 3 ಇದು ದಹರ ವಿದ್ಯೆಯನ್ನು ಹೇಳ್ತು. ಮುಖ್ಯವಾಗಿ ಆ ದಹರ ವಿದ್ಯೆಯನ್ನು ಮಾಡಿದವರು ಸಿಗ್ತಾರೆ ಅಂದ್ಬಿಟ್ಟು ಅಂತ ಕಡೆಗೆ ಇದನ್ನು ಹೇಳ್ತಾರೆ. ಅದಕ್ಕೆ ಭಗವಂತನಿಗೆ ಈಗ ಹೇಳಕ್ಕೆ ಒಂದು ಪ್ರಶ್ನೆ ಹಾಕ್ತಾರೆ. ಭಗವಂತ ಆಚಾರ್ಯ ನಮಗೆಲ್ಲ ಉಪಕಾರ ಮಾಡ್ತಾರೆ, ಆಚಾರ್ಯ ನಮಗೂ ಕೊಡ್ತಾರೆ. ಯಾಕೆ ಆಚಾರ್ಯರು ಭಗವಂತನಿಗೆ ಯಾಕೆ ಅವ್ರ ಮೇಲೆ ಅಷ್ಟು ಇದು
ಆಚಾರ್ಯರಿಂದ ಭಗವಂತನಿಗೆ ಏನಾದರೂ ಉಪಕಾರ ಇದೆಯಾ ಅಂತ ಒಂದು ಪ್ರಶ್ನೆ. ಇದು ಸುಮ್ಮನೆ ಹಾಕೊಳ್ಳೋದು. ಭಗವಂತನಿಂದ ಆಚಾರ್ಯಗೆ ಏನಾದರೂ ಪ್ರಶ್ನೆ ಇದೆಯಾ ಅಂದ್ಬಿಟ್ಟು ಅಂತ ಅದು ಹೇಳ್ತಾರೆ. ಅದಕ್ಕೆ ಅಂತ ಹೇಳ್ಬೇಕಾದ್ರೆ ಮೊದಲು ಭಗವಂತನಲ್ಲಿ ಯಾಕೆ ಅವನು ಒಂದು ಹೇಳ್ತಾರೆ, ಬೆಳೆಯುವಾಗ ಹೇಳ್ತಾರೆ, ಸ್ವಸ್ವಾಮಿ ಭಾವತ್ತೈ ಮಾರಾಡಿಕೊಂಡು ಅಗ್ನೈ ಪೋಲಂ ಅಶಕ್ತನೇ ಪೋಲಂ ಉಂಡೆಯಾಗಿನಂ ಸರ್ವ ಇದು ಪ್ರಾಪ್ತಮ್ಮ ಎಲ್ಲವೂ ಕೊಡ್ತಾನೆ ಅಂದ್ಬಿಟ್ಟು ಭಗವಂತ ಯಾರು ಅವರಲ್ಲಿ ಹೋದ ಅಂದರೆ ಆಚಾರ್ಯರು ಹೋಗಿಸ್ತಾರೆ. ಅದಕ್ಕೆ ಕಾರಣದ ಆಚಾರ್ಯರು. ಹಾಗಾಗಿ ಅವರು ಒಂದು ಆಚಾರ್ಯರು ಅವನು ಮಾಡುವಂಥ ಉಪಯೋಗ. ಭಗವಂತನ ಹೋದ ತಕ್ಷಣ ಅವನು ನಾವು ದಾಸ ಅಂದರೆ ನಾನು ನಿನಗೆ ದಾಸ ಅಂತಾನಂತೆ. ಆಗ ಅಜ್ಞಾನಾಗ್ಬಿಡ್ತಾನಂತೆ. ಏನು ಅವನು ತಾನು ಅಜ್ಞ ಆಗ್ಬಿಡ್ತಾನಂತೆ. ನಮ್ಮನ್ನ ಜ್ಞಾನಿ ಸ್ಥಾನ ಇಟ್ಕೊಳ್ಳೋದಂತ. ಆಮೇಲೆ ಅವನು ಅತ್ಯಂತ ಶಕ್ತನು, ಅಶಕ್ತರು. ಅವನು ಅಶಕ್ತನಾಗ್ತಾನೆ, ನಮ್ಮ ಶಕ್ತಿ ಸ್ಥಾನದಲ್ಲಿ ಇರ್ತಾನಂತೆ. ಅಜ್ಞನೇ ಪೌರು ಅಶಕ್ತನೇ ಪೌರು. ಅದೇ ನೋಡಿ, ಇವರೆಲ್ಲ ಮಾಡ್ತೀವಿ, ಇದು ತೆಗಿತೀವಿ, ತೆಗೆದೆಲ್ಲೋ ಇಡ್ತೀವಿ ದೇವ್ರನ್ನ ಕೆಳಗಡೆ ಸಾರಿಗೆ ನಾವು ಕೆಳಗಡೆ ಬೀಳುತ್ತೆ. ಏನೇನಿದೆಯಲ್ಲ ಅಕ್ಷರ ಎಲ್ಲ ನಮಗೆ ನಮ್ಮ ಕೈ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ತಾವು ಇದ್ರ ತಗೊಳ್ತೀವಿ, ಒಂದು ವಿಗ್ರಹ ಕಟ್ಟಾಕ್ತೀವಿ, ಉತ್ಸವದಲ್ಲಿ ಏನು ಬಿಗಿ ಚೆನ್ನಾಗಿ ಕಟ್ಟು ಬೀಳಬಾರ್ದು ಕಟ್ಟು ಕೊಟ್ಟು ಹಗ್ಗ ಹಾಕಿ ಎಲ್ಲ ಮಾಡ್ಬಾರ್ದಾನೆ. ಹಾಗಿದ್ರು ಸಹ ನಮಗೆ ಇದನ್ನ ಯಾಕೆ ಅಂದರೆ ಅವನಿಗೆ ಇಷ್ಟು ಅಂತ ಇದು ಈ ಪರಾಧೀನತ್ವ ಇಷ್ಟು ಅಂತೆ. ಆ ಪರಾಧೀನತ್ವ ಕೊಡೋದು ಆಚಾರ್ಯರು. ಅದೊಂದು ಉಪಕಾರ ಅವರು ಮಾಡ್ತಾರಂತೆ. ಅದು ಆಮೇಲೆ ಇನ್ನೊಂದು 9 ಹೇಳ್ತಾರೆ ನಮಗೆ ಆಧಾರ. ನಮಗೂ ಹೇಳ್ತಾರೆ ಅವನಿಗೆ ಅವನು ಆಧೇಯ, ನಾವು ಅವನ ಆಧಾರ, ನಾವು ಆಧೇಯ. ಅವನು ಶೇಷಿ, ನಾವು ಶೇಷ. ಆ ಥರ ಅವನು ಅವನು ಜ್ಞಾ, ನಾವು ಅಜ್ಞ. ಆ ಥರ ಅವನಿಗೆ ಎಲ್ಲ ಇದು ಹೇಳ್ತಾರೆ. ಅವನು ಪುರುಷ, ನಾವು ಅವನ ಸ್ತ್ರೀಯರು, ಅವನ ಸ್ನೇಹಭಾವದಲ್ಲಿ ಪ್ರತಿಯೊಂದು 9 ಅದಕ್ಕೆ ಹೇಳ್ತಾರೆ ಅದನ್ನು. ಅದಕ್ಕೆ ಆಚಾರ್ಯ ಹೇಳ್ತಾರೆ ಅವರು ಸ್ವಾಮಿ. ಅದಕ್ಕೆ ದೇಶನೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾನ ಹಾಕ್ಬಿಟ್ಟು ಆಚಾರ್ಯ ದೇವತಾ ಸಮಧಿಕಂ ಅನ್ಯಾನ್ಯ ಮನ್ಯಾಮ ಅಂತ. ಅವ್ರಿಗಿಂತ ಹೆಚ್ಚು ದೇವರು ಕಾಣಲಿಲ್ಲ ಅಂತ. ಇದಲ್ಲದೆ ಬೇರೆ ಏನಾದ್ರು ಮಾಡ್ತಾರಾ ಅವರು ಅಂತ ಹೇಳ್ತಾರಂತೆ. ಅದನ್ನು ನಾವು ಮೊನ್ನೆ ಹೇಳ್ದಂಗೆ ಯಥಾಸಪ್ತತಿ ಹೇಳ್ತಾರಲ್ಲ ಅವರು, ಭಗವಂತನಿಗೆ ಆಚಾರ ಸತ್ ಮಾಡ್ಬೇಕಂತ. ಆ ಕಬರ್ದೆ ಗರ್ಧಮ ಅಂತ ಹೇಳ್ಬೇಕಾದ್ರೆ ಕಡೆದು ಕುದೃಷ್ಟಿ ಕುಹನಾಮಕೆ ನಿಬದತಃ ಪರಬ್ರಹ್ಮಣ ಕರಕ್ಕ ವಿಚಕ್ಷಣ ಜಯತಿ ಲಕ್ಷ್ಮಣೋಯಂ ಯತಿ ಮುನಿ ಕೊಟ್ಟು ಅಂತ. ಆ ಕುದೃಷ್ಟಿಗಳ ನಂತರ ಕಬರ್ದಿ ಮತ, ಭೈರ ಮತ, ಕಪಿಲ ಮತ, ಜೈನ, ಬೌದ್ಧ, ಇದರಿಂದ ಭಗವಂತ ಸಿಕ್ಕಾಕೊಂಡ್ಬಿಟ್ಟು ಆ ಕೆಸರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿನಂತೆ. ಆಗ ಆಚಾರ್ಯರಾದ ರಾಮಾಜು ಕೈ ಕೊಟ್ಟು ಹೇಳ್ತಾರೆ, ಇದು ಆಚಾರ್ಯರು ಭಗವಂತ ಮಾಡುವಂಥ ಒಂದು ಉಪಕಾರ ಇರ್ತಾರೆ ಅಂದ್ಬಿಟ್ಟು ಅಂತ. ಅದಕ್ಕಿಂತ ಇನ್ನೊಂದು ಅಂದರೆ ಉದಯನಾಚಾರ್ಯ ಅಂತ ಒಬ್ಬರಿದ್ರು. ತರ್ಕದಲ್ಲೇ ಇವತ್ತು ಉದಯನಾಚಾರ್ಯರೇ ತರ್ಕ. ಅವರು ಬರೆದ ತರ್ಕಶಾಸ್ತ್ರ ಇವತ್ತಿಗೂ ಸಾಯಿದ್ರು. ಅದಕ್ಕಿಂತ ಅದು ಅಲ್ಟಿಮೇಟ್ ಅಂತ ಹಾಗೆ ಭಗವದ್ಗೀತೆ ಇದ್ದಾಗೆ ತರ್ಕದಲ್ಲಿ ಉದಯನಾಚಾರ್ಯ ಬರೆದಂಥ ತರ್ಕ ಸಂಗ್ರಹ ಇದೆಲ್ಲ ಅದು ಅದೆಲ್ಲ ಅತ್ಯಂತ ಇದು ಬಹಳ. ಆದರೆ ಅವರು ದೈವಭಕ್ತರು. ಅವರು ಶ್ರೀರಂಗ ಕುತ್ಸಲ ಬರ್ತಂತೆ, ತುಂಬ ಈ ಗಲಾಟೆ ಇದೆಲ್ಲ ಇರ್ತಂತೆ. ಅವರಿಗೆ ಸೇವೆನೇ ಸಿಗೋದಿಲ್ಲ. ಅವರಿಗೆ ಅವ್ರದ್ದು ಉತ್ಸವಗಳು ಇದೆಲ್ಲ ಆಗ್ತಾ ಇದೆ, ಎಲ್ಲ ಹೋಗ್ತಾ ಇದ್ದಾರೆ. ಅವಾಗ ಅವ್ನಿಗೆ ಭಗವಂತನಿಗೆ ಇದು ಅವನಿಗೆ ತಿರುಮಂಗ ಅವರು ಹೇಳ್ತಾರೆ ಐಶ್ವರ್ಯ ಮದಮತ್ತೋಸಿ ಮಾಂ ಅವಜ್ಞಾಯಿತಿಷ್ಟದೆ. ನಿನಗೆ ತುಂಬ ಐಶ್ವರ್ಯದಿಂದ ಮದ ಬಂದ್ಬಿಟ್ಟಿದೆ ನಿನಗೆ. ಅದರ ಮಾಂ ಅವಜ್ಞಾಯಿತಿ, ನಾನು ಯಾರು ಅಂತ ತಿಳ್ಕೊಂಡು ನನ್ನ ತಿಳಿದೆಲ್ಲ ನಿಂತ್ಕೊಂಡಿದೀಯಾ ಅದು ಹೇಳ್ತಾರೆ. ಅದಕ್ಕೆ ಕಾಲ ಬರುತ್ತೆ ಪರೈಹಿ ಅಭಿಭವೇ ಪ್ರಾಪ್ತೆ. ಈ ತರ್ಕ ಇದೆಲ್ಲ ನನ್ನ ತರ್ಕ ಇಟ್ಕೊಂಡು ಕುತರ್ಕಿಗಳು ಇರ್ತಾರಲ್ಲ, ನೀನಿಲ್ಲ ಅಂತ ಮಾಡ್ಬಿಡ್ತಾರೆ. ತರ್ಕದಿಂದ ಏನ್ ಬೇಕಾದ್ರೂ ಸಾಧಿಸ್ಬೋದಲ್ಲ. ಒಂದ್ ವೇಳೆ ಕುತರ್ಕಿಗಳು ಏನ್ ಮಾಡ್ತಾರೆ, ಪರೈಹಿ ಅಭಿಭವೇ, ನಿನಗೆ ಆಗುತ್ತೆ, ನೀನಿಲ್ಲ ಅಂತಾನೆ ಮಾಡ್ಬಿಡ್ತಾರೆ ಪ್ರಾಪ್ತೆ. ಆವಾಗ ನಿನಗೆ ಮತದೀನ, ಆವಾಗ ನನಗೆ ಉದಯನಾಚಾರ್ಯವೇ ಬನ್ನಿ ಕಾಪಾಡಿ ತರ್ಕದಲ್ಲಿ ಇಟ್ಬಿಟ್ಟು ಮಾತಾಡಿ ನಿನ್ನ ಸ್ಥಿತಿ ನನಗೆ ಬರ್ತೀಯ ನೀನು ಅಂದ್ರೆ ಭಗವಂತನ ಭಕ್ತಿಲೇ ಹೇಳೋದು. ಹಾಗೆ ಅದ್ಭುತವಾಗಿ ಆಚಾರ ಮಾಡೋ ಉಪಕಾರ ಅಂದ್ರೆ ಹೇಳ್ತಾರೆ ಒಂದು ಕ್ಷಣದಲ್ಲಿ, ಸ್ವಾಮಿನೇ ಹೇಳ್ತಾರೆ, ಅವರೇ ಹೇಳ್ತಾರೆ, ಒಂದು ಕ್ಷಣದಲ್ಲಿ ತರ್ಕದಿಂದ ನಾನು ಏನ್ ಬೇಕಾದ್ರೂ ಸಾಧಿಸ್ಬಲ್ಲೆ. ಅದಕ್ಕೆ ಯಾಕೆ ಅಷ್ಟೆಲ್ಲ ಕ್ರಮ ತೆಗಿತಾನೆ? ಒಂದು ತರ್ಕದಿಂದ ಒಂದು ಕ್ಷಣದಲ್ಲಿ ಯಾರನ್ನಾದ್ರೂ ನಾನು ನಿರಸನ ಮಾಡಬಲ್ಲೆ. ನಾನು ತರ್ಕದಿಂದ ಯಾವಳ ನಿರಸನ ಮಾಡಿ ಒಂದೇ ಕ್ಷಣ ಸಾಕು. ಆದರೆ ಅದನ್ನು ನಾವಿದೆಲ್ಲ ಅದಕ್ಕೆ ಶ್ರುತಿ ಇತಿಹಾಸ ಪುರಾಣಗಳಿಂದ ತೆಗೆದು ನಿಮಗೆ ಇದು ಮಾಡ್ತೀನಿ ಅಂದ್ಬಿಟ್ಟು ಅಂತ. ಅಂದರೆ ತರ್ಕದಿಂದ ಏನು ಬೇಕೋ ಮಾಡ್ಬೋದು. ಇವತ್ತು ತರ್ಕದಿಂದ ಸಾಧಿಸಿ ಅವ್ರು ಹೆದರ್ಕೊಳ್ಳೋವಂತೆ. ಅವ್ರು ಬಂದ ಅಂದರೆ ತರ್ಕಿಗಳು ದೇಶಿಗಳು ಬಂದ ಅಂದರೆ ಹೆದರ್ಕೊಳ್ಳೋ. ಯಾಕೆಂದ್ರೆ ಅವ್ರ ಜೊತೆ ತರ್ಕ ಮಾಡೋಕ್ಕೆ ಯಾರಿಗೂ ಸಾಧ್ಯವಾಗ್ತಾನಿಲ್ಲ. ಅದಕ್ಕೆ ಭಗವಂತನೇ ತಾರ್ಕಿಕ ಸಿಂಹ ಅಂತ ಅವ್ರಿಗೆ ಭಗವಂತನೇ ಕೊಟ್ಟಿರುವಂಥ. ಹಾಗಾಗಿ ಆಚಾರ್ಯ ಮಾಡುವಂತಹ ಉಪಕಾರಗಳು ಭಗವಂತನಿಗೆ ಅಂತ ಇದರಲ್ಲಿ ಈ ಭಾಷಣದಲ್ಲಿ ಎಲ್ಲವನ್ನು ಹೇಳಿ ನಾವು ಭಗವಂತನನ್ನ ಇನ್ನೊಬ್ಬ ಸಖಿಯನ್ನು ನೆನಪಿಸ್ಕೊಂಡು ಹೋಗ್ತಾಳೆ. ಕೂಡಿಯಿಂದ ಕುಳಿದು ಅನ್ನೋದು ಮೇಲರ್ಥ ಅದು, ಅದನ್ನು ಹೇಳಿ ಮಾಡ್ತಾಳೆ.
ಮುಂದಿನ ಶ್ಲೋಕದ ಒಂದೆರಡು ಹೇಳುವ, ನಾಳೆ ಸ್ವಲ್ಪ ಅನುಕೂಲವಾಗುತ್ತೆ. ಇವತ್ತಿನ ಶ್ಲೋಕ ಇದು ತುಂಬ ಅದ್ಭುತವಾದ ಶ್ಲೋಕ. 9ನೇ ಶ್ಲೋಕ ತುಂಬ ಅರ್ಥ ಬರುತ್ತೆ. ಈ ತೂಮಣಿ ಮಾಡುತ್ತೆ ಮೇಲರ್ಥ ತಿಳ್ಕೊಂಡು ನಿಲ್ಲಿಸ್ಕೊಂಡು ಇವತ್ತು ಮುಂದೆ ತಿಳ್ಕೊಳ್ಳೋಣ. ಅದಕ್ಕೆ ಅಲ್ಲಿ ಇವನ ಅರಮನೆ ಇದೆಯಲ್ಲ, ಇದು ಅರಮನೆ ಕೃಷ್ಣ ಇರುವಂಥ ಜಾಗ. ಅಲ್ಲಿ ಮೇಲೆ ದೀಪವನ್ನು ಹಚ್ಚಿದ್ದಾರೆ. ಈ ಅರ್ಥದಲ್ಲಿ ತೂಮಣಿ ಇವಳಿಗೆ ಇನ್ನೊಬ್ಬರ ಸಖಿಗೆ ಇರ್ತಾರೆ. ಅದಕ್ಕೆ ಅವ್ರಿಗೆ ಹೇಳ್ತಾಳೆ, ತೂಮಣಿ ಮಾಡುತ್ತೆ ಸುತ್ತಂ ಬೆಳಕೆರಿಯ. ತೂಮಣಿ ಅಂದರೆ ತೂಮಣಿ ಮಾಡುವಂಥ ನಿರ್ಮಲವಾದ ರತ್ನಗಳಿಂದ ಕೆತ್ತಲ್ಪಟ್ಟದ್ದು ಅಂತ. ತೂಮಣಿ ಅಂದರೆ ದೋಷವಿಲ್ಲದ್ದು ಅಂತ ಒಂದು ಬರುತ್ತೆ. ಅದು ವ್ಯಾಖ್ಯಾನದಲ್ಲಿ ನೋಡುವಂತೆ ನಿರ್ಮಲವಾದಂಥ ದೋಷವಿಲ್ಲದ ರತ್ನಗಳಿಂದ ಕೆತ್ತಲ್ಪಟ್ಟಂಥ ಮಾಡು ಅರಮನೆ. ಅದರ ಮೇಲೆ ಒಂದು ಗೋಪುರ ಇರ್ತಲ್ಲ, ಅಲ್ಲಿ ಸುತ್ತಂ ಬೆಳಕೆರೆಯ. ಅಲ್ಲಿ ದೀಪಗಳನ್ನು ಇಟ್ಟಿದ್ದಾರೆ. 4 ಕಡೆಯೋ 8 ಕಡೆಗೋ ಸುತ್ತಲೂ ದೀಪ ಇದೆ. 4 ದಿಕ್ಕು ಇಲ್ಲಿ 9 ದಿಕ್ಕು ತಗೊಂಡ್ರೆ 8 ಕಡೆ ದೀಪ ಇದೆ ಅದಕ್ಕೆ. ಆಮೇಲೆ ಧೂಪಂ ಕಮಳ, ಅಲ್ಲಿ ಧೂಪವನ್ನು ಹಾಕಿದ್ದಾರೆ. ಭಗವಂತನ ಆರಾಧನೆ ಆಗಿದೆ. ಅದು ಬೆಳಗಿನ ಸೂಚಕ. ಅದರಿಂದ ಧೂಪ ಹಾಕಿರೋದ್ರಿಂದ ಪರಿಮಳವೂ ಬರ್ತಾ ಇದೆ. ಏನು ಅಂದರೆ ನಿನ್ನ ಬಾಯಿ, ನಿನ್ನ ಕಣ್ಣು ಮತ್ತು ಇದು ಕೆಲಸ ಮಾಡದೇ ಇದ್ರೆ ಮೂಗಾದ್ರೂ ಕೆಲಸ ಮಾಡಬೇಕಲ್ಲ, ಆ ಧೂಪದ ವಾಸನೆ ಬರಬೇಕಲ್ಲ ನಮಗೆ. ಅದನ್ನು ಧೂಪಂ ಕಮಳ, ಅದಕ್ಕೆ ಬಣ್ಣ ಬೀಸಿದ್ದಕ್ಕೆ. ಆಮೇಲೆ ಅಲ್ಲಿ ಯಾರೋ ನೀನು ಆಗಿದ್ದರೂ ಸಹ ತುಯಿಲ ಹಣೆ ಮೇಲೆ ನೀನು ಆರಾಮಾಗಿ ಒಳ್ಳೆ ಒಂದು ಸುಖವಾದ ಒಂದು ಮಂಚ, ಅದರ ಮೇಲೆ ಕಣ್ಣೊಳರು ಅಂದರೆ ಕಣ್ಣನ್ನು ಮುಚ್ಕೊಂಡು ಕಣ್ಣು ತೆಗೆಯಕ್ಕಾಗಿ ಥರ ನಿದ್ದೆ ಮಾಡ್ತಾ ಇದೆಯಲ್ಲ. ಇದಕ್ಕೆ ಇಲ್ಲಿ ಅವಳು ಬಂಧುತ್ವವನ್ನು ತೋರಿಸ್ಕೊತಾಳೆ. ಇದಕ್ಕೆ ಮಾಮಾನ್ ಮಗಳೇ ಅಂತ ಹೇಳಿದ್ರೆ, ನೀವು ಈ ಥರ ಸೋದರ ಮಾವನ ಮಗಳೇ ಅಂತ ಹೇಳಬೇಕಾದ್ರೆ ಅಲ್ಲಿ ತನ್ನ ಬಂಧುತ್ವವನ್ನು ಹೇಳ್ಕೊಳ್ತಾರೆ. ಪ್ರಾಯಶಃ ಬಂಧುತ್ವ ಇರ್ಬೋದಕ್ಕೆ ಮಾಮಾನ್ ಮಗಳೇ ತನ್ನ ಬಂಧುತ್ವ ಅಂತ ಹೇಳ್ಬಿಟ್ಟು, ಸಾಧಾರಣ ಎಲ್ರಿಗೂ ಮಾಮ ಅಂತ ಹೇಳೋದ್ರಿಂದ ಬಂಧುತ್ವ ಯಾವುದೋ ಅಂತ ನೋಡೋದಕ್ಕೆ. ಅದಕ್ಕೆ ಹೇಳ್ತಾಳೆ, ನೀನು ನಿನ್ನ ಮಣಿಕ್ಕದವನ್ ತಾಳ್ತಿರವ. ನೀನು ಹೇಳಕ್ಕಾಗದೆ ಅಂದ್ರೆ ನಿನ್ನ ಬಾಗಿಲನ್ನಾದರೂ ಯಾರೋ ನಿಮ್ಮ ಇವ್ರನ್ನ ಬಿಟ್ಟು ನೀನು ಹೇಳ್ದೆ ನೀವು ಮಲಗಿರೋ, ನಿನ್ನ ಬಾಗಿಲನ್ನಾದರೂ ತೆಗೆಯಕ್ಕೆ ಹೇಳು ತಾಳ್ತಿರವ ಅಂತ. ನೀನೇ ಇದ್ದು ತೆರೆದು ಸರಿ, ಇಲ್ಲ ನಿನ್ನ ಭಟರು ಇರ್ತಾರಲ್ಲ ಅಂತರಂಗವರು, ಅವ್ರನ್ನಾದರೂ ಬಾಗಿಲು ತೆಗೆಯಕ್ಕೆ ಹೇಳು. ಯಾಕೆ ಬಂದ ಅಂದರೆ ಯಾಕೆಂದ ಅಂದರೆ ಅವಳಾದರೂ ಏನು ಮಾಡುವಂತೆ. ಆಗ ಅವರ ತಾಯಿ ಮಾಮಿ ಅಂದರೆ ಮಾಮನ ಹೆಂಡತಿ ಮಾಮಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಅತ್ತೆ ಅಂದರು, ಸೋದರತೆ ಅಂತ ನಮ್ಮ ಕನ್ನಡ ಹೇಳ್ತಾರ, ತಮಿಳಲ್ಲಿ ಮಾಮಿ ಅಂತ ಹೇಳ್ತೀವಿ. ಆಂಟಿ ಎಲ್ಲದಕ್ಕೂ ಒಂದೇ. ಹಾಗಾಗಿ ಸೋದರತೆಯೇ ಅಂತ ನೋಡ್ಬೋದು. ಮಾಮಿ ಅಂದರೆ ಮಾಮಿಯ ಸೋದರತೆ ಅಂತ. ಕಡೆಗೆ ಅವ್ರ ತಾಯಿ ಹೇಳ್ತಾರಂತೆ, ಅವನಿಗೆ ಅವ್ರು ಹೇಗೆ ಎದ್ದಿರ್ತಾರೆ, ಹಿಂದಿನ ಕಾಲದಲ್ಲಿ ಚಿಕ್ಕವ್ರ ಮಲಗಿರ್ತಾರಲ್ಲ, ವಯಸ್ಸಾದವ್ರು ಎದ್ದಿರ್ತಾರೆ ಅಂದ್ಬಿಟ್ಟು, ಮಾಮಿಯೇ ಸೋದರತೆಯೇ ನೀನಾದರೂ ಅವಳೇ ಬೀರೋ, ನೀವಾದರೂ ಎಬ್ಸಿ, ನೀವು ಹೇಗಿದ್ರು ಎದ್ದಿರ್ತೇವೆ ಅಂತ ಗೊತ್ತು, ನೀವಾದರೂ ಅವಳನ್ನು ಎಬ್ಸಿ ಅದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಅಂದರೆ ನೀವೇ ಕರೆಯೋರು ಅಂತ. ನಾವು ಕರೆದಾಯ್ತು ಏನು ಕರೆದು ಅವಳು ಹೇಳ್ತಾಳೆ, ಅವ್ಳು ಭೂಮೈಯೋ ಅವಳು ಮೂಕಿನೋ, ಯಾಕೆಂದ್ರೆ ನಾವು ಉತ್ತರವೂ ಕೊಡ್ತಾ ಇಲ್ಲ ಶವಿಡೋ ಅನ್ನೆಚ್ಚ ಅವಳು ಕಿಲಕ್ಕೆ ಅವಳು ಕಿವಿ ಕೇಳ್ತಾ ಗೊತ್ತಿಲ್ಲೋ, ಆನಂದಲೋ ಆನಂದನಂದರೆ ಮತ್ತಲ್ಲಿರೋದು. ಬೆಳಗಿನ ಜಾವದಲ್ಲಿ ನಿದ್ದೆ ಮತ್ತಿರ್ದಲ್ಲ ಅದರಲ್ಲಿ ಆ ಮತ್ತಲ್ಲಿದ್ದಾಳ ಅವಳಿಗೆ ಏಮಂತೇನಂದೇ ಯಾವ ಥರ ಇವಳಿಗೆ ಕುಂಭಕರ್ಣನ ಕೊಟ್ಟಾಗೆ ಇವಳು ಮೋಹವಾದ ಗಾಡಿನಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ನಾವು ಏನು ಹೇಳಿದ್ರು ಕೊಡ್ತಿಲ್ಲ. ಪ್ರಾಯಶಃ ಮಂತಿರಪಟ್ಟಾಳು, ಯಾರಾದ್ರೂ ಅವಳಿಗೆ ಮಂತ್ರ ಮಾಡ್ಬಿಟ್ಟಿರ್ಬೇಕು. ಅವಳಿಗೆ ಇಷ್ಟು ಕೂಗಿದ್ರು ಹೇಳ್ತಾ ಇಲ್ಲ. ಅದಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ, ನೀವು ಅವಳನ್ನು ಎಬ್ಸಿ ಅಂತ ಅವಳಿಗೆ ಹೇಳೋ ಥರ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಯಾತಕಮ್ಮ ಯಾಕೆ ಬೇಕು ಅಂತ ಹೇಳ್ತಾರೆ. ಯಾತಕ್ಕೆ ಏನಂದರೆ ಇಲ್ಲಿ ಅಲ್ಲಿ ಮಾಯನೇ ಇಂದ ಇಲ್ಲ, ಮಾಮಾಯನ್ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ನಾನು ಬೆಳಗ್ಗೆ ಹೇಳಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ತೂಮಣಿ ಮಾಡತ್ತೆ ಹೇಳಬೇಕು ಅಂತ ಇದು ಭಾಷೆ ಇವತ್ತು ನಾನು ಮಾಯನೇನು ಇವರು ಹೇಳಿದೆ. ಏನು ಇವತ್ತು ಹಿಂದಕ್ಕೆ ಹೋಗ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಹೇಳಿಲ್ಲ, ಮಾಯನೇವನ್ನು ಹೇಳ್ತಾ ಇದ್ದಲ್ಲ. ನಮ್ಮ ಮಾಯನೇವನ್ನು ಬರ್ತಾ ಇದೆ. ಇದು ಈ ಮಾಮಾಯನೇ ಮಾಡಿಸಿರ್ಬೇಕು. ಯಾಕೆಂದರೆ ನನಗೆ ಅವಳಿಗೆ ತೃಪ್ತಿ ಆಗಿಲ್ಲ, ಇನ್ನೂ ಹೇಳಬೇಕಾಗಿತ್ತು. ನಿಮ್ಮ ಮಾಮಾಯನ ಭಾಷಣಕ್ಕೆ ಹೇಳೋ ತೃಪ್ತಿ ಆಗಿಲ್ಲ ಅಂದ್ಕೊಂಡ್ರೆ ನಾನು ಹೇಳ್ತಾ ಇದ್ದೀನಿ, ಅರ್ಥ ಹೇಳ್ಬಿಟ್ಟಿದ್ದೀನಿ. ಇವ್ರು ಹೇಳ್ತಾರೆ ಏನು ಇವತ್ತು ನಾನು ಇವತ್ತು ತೂಮಣಿ ಅಲ್ಲ ಮಾಮಾಯನ ಹೇಳ್ತಾ ಇದ್ರು ಅಂತ. ಹಾಗೆ ಮಾಮಾಯನವನು ಏನು ಬೇಕೋ ಮಾಡಿಸ್ತಾನೆ ಅವನು. ಆಶ್ಚರ್ಯ ಗುಣಚೇಷ್ಟವುಳ್ಳವನವನು. ಅವನೇ ಅವನ ಮುಖ್ಯವಾದ ಗುಣ ಮಾಧವ. ಮಾಧವ ಅಂತಂದರೆ ತಾಯಿಯನ್ನು ಯಾರಾದರೂ ಕೇಳಿದರೆ ಇವರು ಗೊತ್ತಿಲ್ಲ, ಭಾಷೆರೂ ಗೊತ್ತಿಲ್ಲ, ಎಂತಿನ ಭಾವ ಹೇಳ್ತಾರೆ ಇವರು ಅಂತ ಬೇರೆಯವ್ರು ಕೇಳಿದ್ರೆ ಅವತ್ತು ನನ್ನ ಇದರಲ್ಲಿ ಹೇಳ್ತೀನಿ ಅಂತ. ಆದರೆ ಇದರಲ್ಲಿ ಮಾಮಾಯನ್ ಬಂದಲ್ಲ ಅದು ಹೇಳ್ತದಕ್ಕೆ. ಹಾಗೆ ಮಾಮಾಯನ್ ಮಾಧವನ್, ಮಾಮಾಯನ್ ಅಂದರೆ ಆಶ್ಚರ್ಯ ಇಷ್ಟಪಟ್ಟವನು. ಅದರಿಂದ ಅವನು ಅವನ್ನ ಹಿಡಿಯೋದು ಕಷ್ಟ. ಅವನು ಹೇಗೆ ಸುಳ್ಳು ಹೇಳಬೇಕು ಅಂದರೆ ಮಾಧವ. ತಾಯಿಯನ್ನು ಧವ ಅಂದರೆ
ವಕ್ಷಸ್ಥಳದಲ್ಲಿ ಧರಿಸ್ಕೊಂಡಿರೋನು ಮಾಧವ, ತಾಯಿಯನ್ನು ಹೋಗ್ತಾನೆ. ಅದು ನಮಗೆ ಬೇಕು, ಯಾಕಂದ್ರೆ ತಾಯಿ ನಮ್ಗೆ ಯಾವತ್ತೂ ಕೈ ಬಿಡೋದಿಲ್ಲ. ಇವನು ನಮಗೆ ಮಾಡ್ಬೋದು ಅಂದ್ರೆ ಮಾಧವನ್, ಅವ ಯಾರು ಅವನ ಕಡೆಗೆ ಹೇಳ್ತಾರೆ. ಆಮೇಲೆ ಅವನು ಯಾವನು ಅವನು ಅಂದ್ರೆ ಎಲ್ಲಾದರೂ ನೋಡಿ ವೈಕುಂಠ ಪ್ರತಿಯಲ್ಲೂ ಶ್ರೀಮಂದು ಅವಳು ಪರತ್ವವನ್ನು ಹೇಳಿದೆ ಎಲ್ಲ ಶ್ಲೋಕಗಳು ಹೇಳ್ತಾರೆ. ವೈಕುಂಠನ್ ಯಾರು ವೈಕುಂಠದಲ್ಲಿದ್ದಾನೋ ಆ ವೈಕುಂಠನ್ ಅಂದರೆ ವೈಕುಂಠದಲ್ಲಿ ಇರುವವನು. ವೈಕುಂಠನ್ ಪದಕ್ಕೆ ಸಮಾಸಗಳನ್ನು ಮಾಡಿದ್ರೆ ವೈಕುಂಠದಲ್ಲಿ ವೈಕುಂಠೇ ವಸತಿ ವೈಕುಂಠನ್ ಅಂತ ಹೇಳ್ಬೋದು. ಇಲ್ಲ ವೈಕುಂಠನ್ ಯಚ್ಚತಿ ವೈಕುಂಠ, ಯಾರು ವೈಕುಂಠವನ್ನಕ್ಕೆ ನಮ್ಗೆ ಕರ್ಕೊಂಡು ಹೋಗ್ತಾನೋ ಅವನು ವೈಕುಂಠನ್. ಎರಡರ್ಥ ಹೇಳೋದು, ವೈಕುಂಠಕ್ಕೆ ಕರ್ಕೊಂಡು ಹೋಗೋದ್ರಿಂದ ಅವನ ಹೆಸರು ವೈಕುಂಠನ್ ಅಂತ, ವೈಕುಂಠದಲ್ಲಿ ವಾಸ ಮಾಡೋದ್ರಿಂದಲೂ ಅವನು ವೈಕುಂಠ. ಆಮೇಲೆ ಯಾವ ಒಂದು ಹೇಯ ಗುಣಗಳು ಇಲ್ಲದೆ ಇರೋದ್ರಿಂದ ಆ ಕುಂಠಿತವಾದ ಯಾವುದೇ ಇರೋದ್ರಿಂದ ವೈಕುಂಠ. ಅನೇಕ ಪದಗಳನ್ನು ವ್ಯಕ್ತ ಮಾಡೋದು. ಹಾಗೆ ಆ ವೈಕುಂಠ ಪದ ಇರ್ತಲ್ಲ ಅವನ್ನ ನಾಮಂಫಲ ಹೇಳ್ತಾ ಎಲ್ಲದರಲ್ಲೂ ಹಾಡೋದು. ನಾಮಂಫಲವಂ ಸಹಸ್ರನಾಮ, ಅವನ್ನ ಅಂದರೆ ಸಹಸ್ರನಾಮವನ್ನು ಹೇಳಿ ಅನೇಕ ಇದೆ. ಅದರಲ್ಲಿ 1000 ತಿರುಮಂಗ ಹೇಳಬೇಕಾದ್ರೆ ನಮ್ಮ ಆಳ್ವಾರು ಒಂದಾದರೂ ಹೇಳಿ ಅಂತ ಇರ್ತೀವಿ. ಏನು ನಿಮಗೆ 4 ಸತಿ ಹೋಗುತ್ತಾ 1000 ಹೇಳಿ ನಾವು ಸ್ವಲ್ಪ ಇದು ಅದು ನೀವು ನಾಮಂಫಲವ ಅಂತಾನೆ. ಕೆಲವು ನಾಮಗಳಾದರೂ ದಿವಸ ಸಮಸ್ಯೆವನ್ನು ಹೇಳ್ಕೊಂಡು ಹೋಗ್ತೀವಿ. ಅದಕ್ಕೆ ಹೇಳಿದಂದರೆ ನವೀನ್ರಿ ಅಂದರೆ 2, ಒಂದು ಅನುಸಂಧಾನ ಮಾಡೋದೊಂದು, ನವೀನ್ರಿ ಅಂದರೆ ಭಾವ, ಪೃಥ್ವಿ ಭಾವ, ನಮಸ್ಕಾರ ಮಾಡೋದು ಅಂತ ಬರೆಯೋದು, ಅವನ ಚರಣಾರ ಅನ್ನೋದು. ಕೆಲವರಲ್ಲಿ ತಮ್ಮಲ್ಲಿ 2 3 ಇರ್ತವೆ. ಹೇಗೆ ಅದರ ಅರ್ಥವನ್ನು ಹೇಳ್ಬೋದು. ನವೀನ್ರಿ ಅಂದರೆ ಅನುಸಂಧಾನ ಅಂತ ಒಂದರ್ಥ. ನವೀನ್ರಿ ಅಂದರೆ ಅವನ ಹೋಗಿ ಅವನ ಪಾದಗಳಲ್ಲಿ ಮಾಡ್ದ ಅಂದರೆ ಅವಾಗ ನಮ್ಮ ವ್ರತ ಖಂಡಿತ ಪೂರ್ತಿ ಆಗುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಬಹಳ ಅದ್ಭುತವಾದ ವ್ಯಾಖ್ಯಾನ ಇದೆ. ಇದರಲ್ಲೂ ಸಹ ಒಂದು ಭೂಮಾ ವಿದ್ಯೆಯನ್ನು ಇದು ತೋರಿಸ್ತಾಳೆ. 2 ವಿದ್ಯೆಯನ್ನು ತೋರಿಸ್ಬೋದು. ತೂಗಣೆ ಮಾಡೋದಕ್ಕೂ ಒಂದು ಜ್ಯೋತಿರ್ವಿದ್ಯೆ ಮುಂದೆ ಇನ್ನೊಂದು ಬರುತ್ತೆ, ಅದನ್ನು ತೋರಿಸ್ಕೊಳ್ಳೋಣ. ಇದರಲ್ಲಿ 2 ವಿದ್ಯೆಯನ್ನು ತೋರಿಸ್ಬೋದು. ಇದರಲ್ಲಿ ಭೂಮಾ ವಿದ್ಯೆಯನ್ನು ತೋರಿಸ್ಬೋದು. ಹೇಳೋಣ ಎಲ್ಲ ಎಷ್ಟೊಂದು ಬ್ರಹ್ಮವಿದ್ಯೆಯನ್ನು ಹೇಳಿದ್ದಾಳೆ ಅನ್ನೋದು ಅಂಡಾಳೆ ನಮಗೆ ಪಡೆಯೋ ಥರ ಮಾಡ್ತಾಳೆ. ಕೆಲವರು ಬೇರೆ ಪ್ರಕಾಶವನ್ನು ತೋರಿಸ್ತಾರೆ ವ್ಯಾಖ್ಯಾನ ಅನೇಕ ಇದೆ ಅಂತ ಮಾಡಿದ್ರೆ ಸುಮಾರು ಎಲ್ಲವೂ ಸಿಗುತ್ತೆ. ಇದರಲ್ಲಿ ನಾವು ಭೂಮಾ ವಿದ್ಯೆಯನ್ನು ತೋರಿಸ್ಬೋದು. ನಾಳೆ ಇದನ್ನು ಅನುಸಂಧಾನ ಮಾಡೋಣ. ಶತಮಖಮಣಿಲೀಲಾಚಾರು